ವೀಕ್ಷಕರೇ, ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ನಾಡಿನ ಸಮಸ್ತ ಪ್ರಗತಿ ಟಿವಿ ವೀಕ್ಷಕರಿಗೆಲ್ಲರಿಗೂ ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಶ್ರೀರಾಮನವಮಿ ಯಾಕೆ ಆಚರಣೆ ಮಾಡಬೇಕು, ಜೊತೆಗೆ ಆ ಒಂದು ಆಚರಣೆ ಹೇಗಿರಬೇಕು, ಯಾವ ಕೆಲಸವನ್ನ ಮಾಡಬೇಕು, ಯಾವ ಕೆಲಸವನ್ನ ಮಾಡಬಾರ್ದು, ಅದರ ಜೊತೆಗೆ ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ. ಹಾಗೆ ನೀವು ಕೂಡ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಗುರೂಜಿ ಕೂಡ ಉತ್ತರವನ್ನ ನೀಡ್ತಾರೆ. ಹಾಗಿದ್ರೆ ಗುರೂಜಿಗಳನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು ವೀಕ್ಷಕರೇ. ಸೊ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ ಗುರೂಜಿ. ನೋಡಿ, ಇವತ್ತು ತುಂಬಾ ವಿಶೇಷವಾಗಿ 5 ಏಪ್ರಿಲ್ ಅಷ್ಟಮಿ ಅಂತ ಹೇಳ್ತೀವಿ. ಇವತ್ತು ಅಷ್ಟಮಿ ತಿಥಿ, ಶುಕ್ಲ ಪಕ್ಷ, ಪುನರ್ವಸು ನಕ್ಷತ್ರ, ಅತಿಗಂಡ ಯೋಗ, ಮತ್ತೆ ವಾರ ಇವತ್ತು ಒಂದು ಶನಿವಾರ ಅಂತ ಹೇಳ್ತೀವಿ. ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಬೆಳಗಿನ ಜಾವ 6:14 ಸೂರ್ಯೋದಯ ಮತ್ತು 6:30 ಸೂರ್ಯಾಸ್ತ ಆಗಿರುವಂಥದ್ದು. ಮತ್ತೆ ಇವತ್ತಿನ ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ವಿಶೇಷವಾಗಿ ರಾಹುಕಾಲ 9:18 10:50 ಆಗಿರುವಂಥದ್ದು. ಯಮಗಂಡ ಕಾಲ 1:54 3:26. ಅದೇ ರೀತಿ ಗುಳಿಕ ಕಾಲ 6:14 7:46 ಶುಭ ಮುಹೂರ್ತ ಅಂದ್ರೆ ಶುಭ ಕಾರ್ಯಕ್ಕೆ ಮಾಡುವಂತ ಮುಹೂರ್ತ ಅಭಿಜಿತ ಮುಹೂರ್ತ ಅಂತ ನಾವು ವಿಶೇಷವಾಗಿ ತಗೊಂತೀವಿ. 11:58 12:47 ಇವತ್ತು ಒಂದು ಮುಹೂರ್ತ ಭಾಗವಾಗಿರುವಂತ. ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡಿದ್ವಿ ಗುರೂಜಿ. ಸೊ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಕೂಡ ನೋಡ್ತಾ ಹೋಗೋಣ. ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ದಿನ ಶನಿವಾರ ಹೇಗಿದೆ ಗುರೂಜಿ? ನಿಮ್ಮ ಪ್ರೀತಿ ಒಂದು ಹೊಸ ಎತ್ತರವನ್ನು ತಲುಪುವಂಥ ದಿನವಾಗಿರುವಂಥದ್ದು. ಈ ದಿನ ನಿಮ್ಮ ಪ್ರೀತಿ ಪಾತ್ರರ ನಗುವಿನಿಂದ ಪ್ರಾರಂಭವಾಗುವಂಥದ್ದು ಮತ್ತು ಪರಸ್ಪರ ಕನಸಿನಲ್ಲಿ ಕೂಡ ಕೊನೆಗೊಳ್ಳುವಂಥದ್ದಾಗಿರುವಂಥದ್ದು. ಓಕೆ ಗುರೂಜಿ, ಒಬ್ರು ಕಾಲರ್ ಇದ್ದಾರೆ. ಕಾಲರ್ನ ಮಾತಾಡಿಸಿ ನಾವು ತದನಂತರ ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ. ಹಲೋ ಹಲೋ, ಗುಡ್ ಮಾರ್ನಿಂಗ್ ಚಿತ್ರ. ಹಲೋ, ಗುಡ್ ಮಾರ್ನಿಂಗ್. ಹೇಳಿ, ನಿಮ್ ಹೆಸರು ಹೇಳಿ. ಗುರುಜಿ ಹತ್ರ ಮಾತಾಡ್ಬೇಕು. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್, ಹೇಳಿ. ಇದು ಒಬ್ರು ಲೋಕೇಶ್ ಅಂತ ಇದ್ದಾರೆ. ಅವ್ರದ್ದು ಮೇಷರಾಶಿ ಭರಣಿ ನಕ್ಷತ್ರ. ಹಾ ಮೇಡಮ್. ಡೇಟ್ ಆಫ್ ಬರ್ತ್ ಅಷ್ಟು ಗೊತ್ತಿಲ್ಲ. ಅವ್ರದ್ದು ಶನಿವಾರ ಬೆಳಗ್ಗೆ 5 ಗಂಟೆಗೆ ಹುಟ್ಟಿರೋದು. ರಾಮಗೊಂಡನಹಳ್ಳಿ ಅಂತ ಅವ್ರ ಊರು, ಜನ್ಮಸ್ಥಳ. ಇದು ಅವ್ರ ಕೆಲ್ಸ ಈಗಿರೋದೇ ಓಕೆನಾ, ಇನ್ನು ಮುಂದೆ ಚೇಂಜ್ ಮಾಡ್ಬೋದಾ, ಅವ್ರ ಕೆರಿಯರ್ ಎಲ್ಲ ಹೇಗಿದೆ, ಮುಂದೆ ಫ್ಯೂಚರ್ ಎಲ್ಲ ಹೇಗಿದೆ ಅಂತ ತಿಳಿಸ್ಕೊಡ್ಬೇಕಿತ್ತು ಗುರುಜಿ. ಮೇಡಮ್, ಅದೇ ನೀವು ಅವ್ರ ಜಾತಕದ ವಿಚಾರವಾಗಿ ಸ್ಪಷ್ಟತೆ ಇಲ್ಲ ಅಂತ ಹೇಳ್ತೀರಾ, ಒಂದು ದಿನಾಂಕದ ವಿಚಾರವಾಗಿ ಸರಿ ಗೊತ್ತಿಲ್ಲ, ಕನ್ಫ್ಯೂಸ್ ಇದೆ ಅದಕ್ಕೆ. ನೋಡಿ, ಪ್ರಶ್ನಾ ಹೋರದಲ್ಲಿ ಈಗ ಮಂಗಳ ಹೋರ ನಡೀತಿದೆ, ಆಯ್ತಾ? ಸೊ ಅವರಿಗೆ ಈಗಿನ ಗೋಚಾರ ಸಮಯದಲ್ಲಿ ಮಂಗಳ ಅಷ್ಟೊಂದು ಬಲವಾಗಿಲ್ಲ. ಅಂದ್ರೆ ಈಗಿನ ಒಂದು ಗೋಚಾರದಲ್ಲಿ ಕರ್ಕ ರಾಶಿಯಲ್ಲಿ ಮಂಗಳ ಗೋಚರವಾಗ್ತಿರೋದ್ರಿಂದ ಸ್ವಲ್ಪ ಬಲ ಕಮ್ಮಿ. ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಪ್ರಗತಿ ಅಂತ ಹೇಳ್ತೀವಿ. ಏನ್ ಕೆಲಸ ಮಾಡ್ಕೊಂಡಿದ್ದಾರೆ ಮೇಡಮ್ ಅವ್ರೀಗ? ಅವರ ಯಾವ್ದೋ ಒಂದು ಕಾಲೇಜಲ್ಲಿ ಆಫೀಸರ್ ಆಗಿದ್ದಾರೆ. ಕಾಲೇಜಲ್ಲಿ ಆಫೀಸರ್ ಆಗಿದ್ದಾರೆ. ಓಕೆ, ಅದೇ ಈಗ ನಡೀತಿರೋ ಮಂಗಳ ಹೋರಿನಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ಈ ವರ್ಷ ನಿಧಾನವಾಗಿರುತ್ತೆ. ಆಗಸ್ಟ್ ನಂತರ ಅವರ ಜಾತಕದ ವಿಚಾರವಾಗಿ ಸ್ವಲ್ಪ ಗುರುಬಲದ ಅನುಕೂಲತೆಗಳಾಗಿರೋದ್ರಿಂದ ಈಗೇನು ಮಾಡ್ತಾ ಇದ್ದಾರೆ ಅದನ್ನು ಕಂಟಿನ್ಯೂ ಮಾಡಲಿ ಮೇಡಮ್. ಆಗಸ್ಟ್ ನಂತರ ಇದು ಮಾಡಲಿ. ಆದಷ್ಟು ಸ್ವಲ್ಪ ಇವ್ರಿಗೆ ಕೆಲಸದಲ್ಲಿ ಪದೋನ್ನತಿ ಮತ್ತು ಒಳ್ಳೇದು ಗ್ರೋತ್ ಅಂತ ನಾವೇನು ಹೇಳ್ತೀವಿ ಅದು ಆಗೋದಕ್ಕೆ ಸ್ವಲ್ಪ ಸುಬ್ರಹ್ಮಣ್ಯ ಆರಾಧನೆ ಜಾಸ್ತಿ ಮಾಡೋಕ್ಕೆ ಹೇಳಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೋಗೋದು, ಸುಬ್ರಹ್ಮಣ್ಯ ಮಂತ್ರ ಜಪ ಮಾಡೋದು, ಓಂ ಶರವಣ ಭವಾಯ ನಮಃ ಅಂತ ಈ ರೀತಿ ಮಾಡಿ. ಏನಾದರೂ ಅವ್ರಿಗೆ ಇನ್ನೂ ಪಾಸಿಬಿಲಿಟಿ ಸಾಧ್ಯ ಆದರೆ ಒಂದು ಹಳ್ಳನ್ನು ಧರಿಸಕ್ಕೆ ಹೇಳಿ. ಮಂಗಳ ಗ್ರಹದ ಒಂದು ಹಳ್ಳ ಅಂತ ಹೇಳ್ತೀವಿ, ಹವಳ. ರೆಡ್ ಕಲರ್, ರೆಡ್ ಕೋರಲ್ ಅಂತ ಹೇಳ್ತೀವಿ. ಅವ್ರದ್ದು ಮಿಥುನ ಲಗ್ನ, ಮೇಷರಾಶಿ ಭರಣಿ ನಕ್ಷತ್ರ, ಮಿಥುನ ಲಗ್ನ. ಆಗ್ಲಿ ಮೇಡಮ್. ಪ್ರಶ್ನಾ ಹೋರಾದಲ್ಲಿ ಮಂಗಳ ತುಂಬಾ ಬಲವಾಗಿರೋದ್ರಿಂದ ನಾವೇನ್ ಹೇಳ್ತೀವಿ ಅಂತಂದ್ರೆ ಅವರಿಗೆ ಒಂದು ಹವಳನ್ನ ಧರಿಸಕ್ಕೆ ಹೇಳಿ. ಅದರಿಂದ ತುಂಬಾ ಅನುಕೂಲತೆಗಳು ಹೆಚ್ಚು ಆಗುವಂಥದ್ದು. ಸಂಬಳ ಎಲ್ಲ ಇನ್ನೂ ಚೆನ್ನಾಗಿರೋ ಒಳ್ಳೆ ಕೆಲಸ ಸಿಗುತ್ತಾ ಅಂತ? ಸಿಗುತ್ತೆ, ಆದ್ರೆ ಈ ವರ್ಷ ಆಗಸ್ಟ್ ವರೆಗೂ ಅವರು ವೇಟ್ ಮಾಡ್ಲಿ. ಆಗಸ್ಟ್ ನಂತರ ಅವರಿಗೆ ಒಳ್ಳೆ ಸಂಬಳ, ಒಳ್ಳೆ ಕೆಲಸ ಮತ್ತೆ ಒಳ್ಳೆ ಪದೋನ್ನತಿ, ಅಂದ್ರೆ ಅವ್ರಿಗೇನು ಪ್ರಮೋಷನ್ಸ್ ಅಂತ ಹೇಳ್ತೀವಲ್ಲ ಮೇಡಮ್, ಅದು ಅನುಕೂಲ ಆಗುತ್ತೆ. ಇನ್ನೊಂದು ಗ್ರೇಡ್ ಸಿಗುತ್ತಾ? ಗ್ರೇಡ್ ಬೇಕಿನ್ನೊಂದು ಅದಕ್ಕೇನೆ. ಸಿಗುತ್ತೆ. ಆಗಸ್ಟ್ ನಂತರ ಪ್ರಯತ್ನ ಪಡಕ್ಕೆ ಹೇಳಿ. ಗ್ರೇಡ್ ಸಿಗುತ್ತೆ ಅವರಿಗೆ, ಕೆಲಸದಲ್ಲಿ ಅನುಕೂಲತೆಗಳನ್ನು ಆಗುತ್ತೆ, ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ ಮೇಡಮ್. ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬುಧವಾರ ಮಂಗಳವಾರ ಒಂದ್ 3 ವಾರ ಹೋಗದ? 9 ವಾರ ಮಾಡ್ಲಿ, ತುಂಬಾ ಚೆನ್ನಾಗಿ. 9 ವಾರ. ಇನ್ನೊಂದು ಗುರುಜಿ, ಉಜ್ವಲ ಅಂತ 11/11/92 ಅಂತ ತುಮಕೂರ ಜನ್ಮಸ್ಥಳ. ಬುಧವಾರ 9:07 ಬೆಳಗ್ಗೆ ಹುಟ್ಟಿರೋದು. 11/11/92 ಉಜ್ವಲ ಅಂತ ಅವ್ರ ಹೆಸರು.
ಅವ್ರಿಗೆ ಕೆಲ್ಸ ಸಿಗುತ್ತಾ ಎಷ್ಟು ಹೇಗೆ? ಗಂಟೆಗೆ ಮೇಡಮ್ 9 ಹುಟ್ಟಿರೋದು? ಗಂಟೆ 7 ನಿಮಿಷ 9 ಗಂಟೆ ಬೆಳಗ್ಗೆ. ಬೆಳಗ್ಗೆ ಬುಧವಾರ. ತುಮಕೂರೇನಾ ಹುಟ್ಟಿರೋದು? ತುಮಕೂರು. ತುಮಕೂರೆ. ಓಕೆ 11/11/92. ಓಕೆ. ಅದೇ ಇವ್ರದ್ದು ಕೃತಿಕಾ ನಕ್ಷತ್ರ ವೃಷಭ ರಾಶಿ ಬರುತ್ತೆ ಮೇಡಮ್, ಧನುರ್ ಲಗ್ನ ಬರುತ್ತೆ ಜಾತಕದಲ್ಲಿ. ಈಗ ರಾಹು ದಶೆ ಶುಕ್ರ ಅಂತರ್ದಶೆ ನಡೀತಾ ಇದೆ ಅವರಿಗೆ ನವೆಂಬರ್ 2023ರಿಂದ. ಏನ್ ಪ್ರಶ್ನೆ ಇವ್ರ ಬಗ್ಗೆ? ಅದೇ ಕೆಲ್ಸ ಮತ್ತೆ ಸಿಗುತ್ತಾ? ಮತ್ತೆ ಮುಂಚೆ ಹೋಗ್ತಿದ್ರು, ಈಗ ಹೋಗ್ತಿಲ್ಲ, ಅದಕ್ಕೆ ಮತ್ತೆ ಸಿಗುತ್ತಾ ಕೆಲ್ಸ ಅಂತ? ಸಿಗುತ್ತೆ. ದಶಮದಲ್ಲಿ ಗುರು ಇದ್ದಾರೆ, ಮತ್ತೆ ಜಾತಕಕ್ಕೆ ಕೂಡ ಗುರುಬಲ ಬರುತ್ತೆ ಮೇ 15ನೇ ತಾರೀಕು ನಂತರ ವೃಷಭ ರಾಶಿಯವರಿಗೆ. ಸೊ ಇವರು ಜಾತಕದಲ್ಲೂ ಕೂಡ ಲಗ್ನಾಧಿಪತಿ ದಶಮ ಸ್ಥಾನದಲ್ಲಿದ್ದಾರೆ ಗುರು. ಇದು ಕೂಡ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಕೆಲಸ ಸಿಗುತ್ತೆ. ಮೇ 15ನೇ ತಾರೀಕು ನಂತರ ಮತ್ತೆ ಕೆಲಸ ಸೇರ್ಕೋಬಹುದು, ಮತ್ತೆ ಅನುಕೂಲ ಕೂಡ ಆಗುತ್ತೆ ಮೇಡಮ್. ಒಳ್ಳೆ ಕೆಲ್ಸನೇ ಸಿಗುತ್ತಾ? ಈಗಿರೋ ಕೆಲ್ಸನೇ ಹೋಗೋದ ಮತ್ತೆ ಬೇರೆ ಚೇಂಜ್ ಮಾಡೋದ ಅಂತ ಅಷ್ಟೇ. ಚೇಂಜ್ ಮಾಡಿದ್ರೆ ಒಳ್ಳೇದು. ಅಂದ್ರೆ ಅವರಿಗೆ ತುಂಬಾ ಅನುಕೂಲತೆ, ಅಂದ್ರೆ ಇನ್ನೂ ಹೆಚ್ಚು ಸ್ಯಾಲ್ರಿ ಚೆನ್ನಾಗಿ ಬರುವಂತದ್ದು, ಮತ್ತೆ ಈ ವಿಚಾರವಾಗಿ ನೋಡೋದಾದ್ರೆ ಅದ್ಲ ಬದಲಾವಣೆ ಮಾಡ್ಕೊಂಡು ಹೊಸ ಕೆಲಸ ಸೇರಿದ್ರೆ ಅನುಕೂಲತೆಗಳು ಜಾಸ್ತಿ ಇರುತ್ತೆ ಮೇಡಮ್. ಓಕೆ ಗುರುಜಿ, ಧನ್ಯವಾದಗಳು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಉಷಾ ಅವರೇ. ಸೊ ವೀಕ್ಷಕರೇ, ನೀವು ಸಹ ಲೈವ್ ಅಲ್ಲಿ ಕಾಲ್ ಮಾಡಿ ಗುರೂಜಿಗಳೊಟ್ಟಿಗೆ ನೇರವಾಗಿ ಮಾತಾಡ್ಬೇಕಂದ್ರೆ 0816-227-0004 ಅಥವಾ 5 ಅಥವಾ 6 ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗುತ್ತೆ. ಸೊ ನೀವು ಮಾತನಾಡ್ಬೋದು ಗುರೂಜಿ ಹತ್ರ. ನಿಮ್ಮ ಏನೇ ಪ್ರಶ್ನೆಗಳಿದ್ರು ಸಹ ಉತ್ತರವನ್ನ ಕಂಡುಕೊಳ್ಬಹುದು. ಜೊತೆಗೆ ಪರಿಹಾರ ಕ್ರಮಗಳನ್ನ ಕೂಡ ಗುರೂಜಿಗಳು ತಿಳಿಸ್ತಾರೆ. ಅಷ್ಟೇ ಅಲ್ಲದೆ ನಿಮ್ಮ ಗುಪ್ತ ಸಮಸ್ಯೆಗಳು ಅಥವಾ ಗುಪ್ತವಾಗಿ ಪ್ರಶ್ನೆಯನ್ನ ಕೇಳಬೇಕು ಅಂದ್ರೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ವಾಟ್ಸ್ಆಪ್ ನಂಬರ್ 9164713777 ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ಖಂಡಿತವಾಗ್ಲೂ ಗುರೂಜಿಗಳು ಉತ್ತರವನ್ನ ಕೊಡ್ತಾರೆ ಅಂತ ಹೇಳ್ತಾ, ಗುರೂಜಿ ನಾವು ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಇದ್ವಿ. ಮೇಷ ರಾಶಿಯನ್ನ ನೋಡಿದ್ವಿ. ಮುಂದುವರೆದು ವೃಷಭ ರಾಶಿಯ ಇವತ್ತಿನ ದಿನ ಹೇಗಿದೆ ಗುರೂಜಿ? ವೃಷಭ ರಾಶಿಯವರ ವಿಚಾರವಾಗಿ ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಿಮ್ಮ ಸುತ್ತಲಿನ ಜನರು ನಿಮಗೆ ಸ್ಥೈರ್ಯ ಮತ್ತು ಚೈತನ್ಯವನ್ನು ಹೆಚ್ಚಿಸುತ್ತಾರೆ. ಓಕೆ ಗುರೂಜಿ, ಮುಂದುವರೆದು ಇನ್ನು ಮಿಥುನ ರಾಶಿಯ ಇವತ್ತಿನ ಫಲಾಫಲ ಹೇಗಿದೆ ಅಂತ ಹೇಳಿ. ನೀವು ಯಾವುದೇ ದುಬಾರಿ ಸಾಹಸಕ್ಕೆ ಕೈ ಹಾಕುವ ಮೊದಲು ನಿಮ್ಮ ವಿವೇಚನೆಯನ್ನು ಬಳಸಿ, ಮತ್ತೆ ತೆರಿಗೆ ವಿಮೆ ವಿಚಾರಗಳ ಬಗ್ಗೆ ಸ್ವಲ್ಪ ವಿಮರ್ಶಿಸಿ ಒಂದು ಗಮನ ಹರಿಸಬೇಕಾಗಿರುವಂಥ ವಿಚಾರ. ಅಂದರೆ ಅಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ತೆರಿಗೆ ಕಟ್ಟೋದಾಗಿರ್ಬೋದು, ಮತ್ತೆ ವಿಮೆ ವಿಚಾರವಾಗಿ ಅಂದರೆ ಇನ್ಶೂರೆನ್ಸ್ ಅಂತ ಹೇಳ್ತಾರೆ, ಲೈಫ್ ಇನ್ಶೂರೆನ್ಸು ಅಥವಾ ಹೆಲ್ತ್ ಇನ್ಶೂರೆನ್ಸ್ ವಿಚಾರವಾಗಿ ಸ್ವಲ್ಪ ವಿಚಾರಿಸಿ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು. ಓಕೆ, ಮಿಥುನ ರಾಶಿಯ ಇವತ್ತಿನ ಫಲಾಫಲವನ್ನ ಕೂಡ ತಿಳ್ಕೊಂಡ್ವಿ. ಗುರೂಜಿ, ಮುಂದುವರೆದು ಕರ್ಕಾಟಕ ರಾಶಿಯವರ ಇಂದಿನ ಫಲ ಹೇಗಿದೆ ಅಂತ ಹೇಳಿ. ಕರ್ಕಾಟಕ ರಾಶಿಯವರಿಗೆ ಕೆಲಸದಲ್ಲಿ ಹಿರಿಯರಿಂದ ಒತ್ತಡ ಮತ್ತು ಮನೆಯಲ್ಲಿ ಸ್ವಲ್ಪ ಶತ್ರು ಭಯ ಅಂತ ಹೇಳ್ತೀವಿ. ನಿಮ್ಮ ಏಕಾಗ್ರತೆಗೆ ಸ್ವಲ್ಪ ತೊಂದರೆ ತರಬಹುದು. ಯಾರೋ ಒಂದು ನಿಮ್ಮ ಹಿತಶತ್ರುಗಳಿಂದ ಸ್ವಲ್ಪ ಹಣದ ಕೊರತೆ ಇಂದು ನಿಮ್ಮ ಮನೆಯಲ್ಲಿ ಆ ಒಂದು ಶತ್ರು ಭಯಕ್ಕೆ ಕಾರಣವಾಗಬಹುದು. ಓಕೆ, ಕರ್ಕಾಟಕ ರಾಶಿಯವರ ಇಂದಿನ ಫಲಾಫಲವನ್ನ ಕೂಡ ತಿಳ್ಕೊಂಡ್ವಿ. ಗುರೂಜಿ, ಮುಂದುವರೆದು ಸಿಂಹ ರಾಶಿಯ ಇವತ್ತಿನ ದಿನ ಹೇಗಿದೆ? ಒಟ್ಟಾರೆ ಲಾಭದಾಯಕ ದಿನವಾಗಿದ್ರೂ ಕೂಡ ಯಾವುದೋ ಒಂದು ಸಣ್ಣ ವಿಚಾರ ನಿಮಗೆ ಇವತ್ತು ನಿರಾಸೆ ಮಾಡುವಂಥದ್ದು. ಸೊ ಆ ನಿರಾಸೆಗೊಳ್ದಿರ ದಿನವನ್ನು ಚೆನ್ನಾಗಿ ನಿಮ್ಮ ಒಂದು ಮೂಡ್ ಅಂತ ಏನು ಹೇಳ್ತೀವಿ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಸಿಂಹರಾಶಿಯವರಿಗೆ. ಓಕೆ, ಸಿಂಹರಾಶಿಯವರ ಇವತ್ತಿನ ದಿನವನ್ನ ಹೇಗೆ ಇಟ್ಕೋಬೇಕು ಅಂತ ಹೇಳಿ ಗುರುಜಿಗಳು ಹೇಳ್ತಾ ಇದ್ರು. ಗುರುಜಿ, ಏನಾದ್ರು ಪರಿಹಾರ ಕ್ರಮ? ನೋಡಿ, ಆದಷ್ಟು ಸಿಂಹರಾಶಿಗೆ ಅಧಿಪತಿಯಾದ ಸೂರ್ಯನಿಗೆ ಸಿಂಪಲ್ ಆಗಿ ಅವ್ರು ಯಾರು ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳಾದ ನಂತರ ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು. ಸೂರ್ಯನಿಗೆ ಅರ್ಘ್ಯ ಅಂದ್ರೆ ಒಂದು ತಾಮ್ರದ ಲೋಟದಲ್ಲಿ ಮನೇಲಿ ತಾಮ್ರದ ಬಿಂದಿಗೆ ಅಂತ ಇರುತ್ತಲ್ಲ, ಸೂರ್ಯನ 12 ಮಂತ್ರ ಬರುತ್ತೆ. ಓಂ ಖಗಾಯ ನಮಃ, ಪೂಷ್ಣೆ ನಮಃ, ಭಾಸ್ಕರಾಯ ನಮಃ, ಆದಿತ್ಯಾಯ ನಮಃ ಅಂತ ಈ ರೀತಿ 12 ಸೂರ್ಯ ಮಂತ್ರಗಳನ್ನ ಹೇಳ್ತಾ ಸೂರ್ಯನಿಗೆ ಅರ್ಘ್ಯ ನೀಡಿದಾಗ ಅವರು ಏನ್ ನಾನು ಹೇಳಿದ್ನೆ ಮೂಡು ವಿಚಾರವಾಗಿ ಅದು ತುಂಬಾ ಚೆನ್ನಾಗಿರುವಂಥದ್ದು. ಓಕೆ, ಸಿಂಹರಾಶಿಯವರು ಕೂಡ ಇವತ್ತಿನ ಈ ಒಂದು ಕ್ರಮವನ್ನ ಅನುಸರಿಸೋದ್ರಿಂದ ನಿಮ್ಮ ಒಂದು ಏನು ಯೋಚನೆ ವಿಚಾರವಾಗಿನೂ ಕೂಡ ಬದಲಾವಣೆಗಳನ್ನ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಗುರೂಜಿ ಮುಂದಿನ ರಾಶಿ ಕನ್ಯಾ ರಾಶಿ. ಥಿಯೇಟರ್ ಅಥವಾ ನಿಮ್ಮ ಒಂದು ಸಂಗಾತಿಯ ಜೊತೆ ಊಟ ಅಥವಾ ವಿನೋದಕ್ಕಾಗಿ ಒಂದು ಸಮಯವನ್ನು ಕಳೆಯುವಂಥದ್ದು ಇವತ್ತು ಇರುತ್ತೆ. ಒಂದು ಒಳ್ಳೆಯ ಊಟ, ಒಂದು ಒಳ್ಳೆ ಕಳೆದಿರುವಂಥ ಸಮಯ ನಿಮಗೆ ಈ ದಿನವನ್ನು ಶಾಂತವಾಗಿರುವಂಥದ್ದೇ ಮಾಡುವಂಥದ್ದು. ಓಕೆ, ಕನ್ಯಾ ರಾಶಿಯವರ ಇಂದಿನ ಫಲಾಫಲವನ್ನ ಕೂಡ ತಿಳ್ಕೊಂಡು ಗುರೂಜಿ ಮುಂದುವರೆದು ತುಲಾ ರಾಶಿಯವರ ಈ ದಿನ ಹೇಗಿದೆ, ವಿಶೇಷವಾಗಿದೆಯಾ ಏನು ಅಂತ ಹೇಳಿ. ತುಲಾ ರಾಶಿಯವರಿಗೆ ವಾದಗಳು, ಜಗಳಗಳು ಮತ್ತು ಇತರರ ಜೊತೆ ಅನಾವಶ್ಯಕವಾಗಿ ದೋಷ ಕಂಡುಹಿಡಿಯುವುದನ್ನು ನೀವು ತಪ್ಪಿಸಿ, ಅದರಿಂದ ನಿಮ್ಮ ದಿನ ಚೆನ್ನಾಗಿರುತ್ತೆ. ಎಲ್ಲದರಲ್ಲೂ ದೋಷ ಕಂಡುಹಿಡಿದ್ರೆ ನಿಮಗೆ ಸ್ವಲ್ಪ ಸಮಸ್ಯೆ ಅಂತ ಇವತ್ತಿನ ದಿನ ಕಂಡು ಬರ್ತಾ ಇದೆ. ಓಕೆ, ಇದಕ್ಕೆ ಏನಾದ್ರೂ ಪರಿಹಾರ ಕ್ರಮಗಳೇನಾದ್ರೂ ಇದೆಯಾ ಗುರುಜಿ, ಅಥವಾ ಯಾವ ದಿಕ್ಕಿನ ಕಡೆ ಅವ್ರ ಪ್ರಯಾಣ ಬೆಳೆಸಬೇಕು ಏನಂತ? ವಾಕ್ಯನೇ ಹೇಳ್ದಂಗೆ ಕೆಲವೊಬ್ಬರಲ್ಲಿ ಇರುತ್ತಲ್ಲ ಮಸರಲ್ಲಿ ಕಲ್ಲು ಹುಡ್ಕೋದು ಅಂತ, ಆ ವಿಚಾರದಲ್ಲಿ ಸ್ವಲ್ಪ ಇವತ್ತು ಆದ್ರೆ ಬೇಡ, ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಿ ಒಳ್ಳೇದಾಗುವಂಥದ್ದು. ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿಯ ಇವತ್ತಿನ ಫಲ ಹೇಗಿದೆ ನೋಡೋಣ ಗುರುಜಿ.
ನಿಮ್ಮ ಮಕ್ಕಳು ನಿಮಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಲು ಇವತ್ತು ಅನುಕೂಲವಾಗುವಂಥದ್ದು, ಇದರಿಂದ ನಿಮ್ಮ ಪ್ರೀತಿಯ ಮತ್ತು ಸಮೃದ್ಧತೆ ಹೆಚ್ಚು ಮನೆಯಲ್ಲಿ ಇದಿರುವಂಥದ್ದು, ಮತ್ತು ವಿನೋದಕ್ಕಾಗಿ ಮಕ್ಕಳೊಂದಿಗೆ ಕುಟುಂಬದೊಂದಿಗೆ ಕಾಲ ಕಳೆಯುವ ಸಮಯ ಇವತ್ತಿನ ದಿನ ವೃಶ್ಚಿಕ ರಾಶಿಯವರಿಗೆ ಆಗಿರುವಂಥದ್ದು. ಓಕೆ, ವೃಶ್ಚಿಕ ರಾಶಿಯವರಿಗೆ ಕೂಡ ಕುಟುಂಬದೊಂದಿಗೆ ಇವತ್ತು ಕಾಲ ಕಳೆಯುವಂತಹ ಒಂದು ಸದಾವಕಾಶ ಇದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಧನು ರಾಶಿ, ಹೇಗಿದೆ ಇವತ್ತಿನ ಈ ದಿನ? ಸಂಬಂಧಗಳೊಂದಿಗೆ ಸಂಬಂಧಗಳನ್ನು ಹಾಗೂ ಬಂಧುಗಳನ್ನು ನವೀಕರಣದ ಒಂದು ದಿನವಾಗಿರುವಂಥದ್ದು ಇವತ್ತು. ಓಕೆ, ಧನು ರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ. ಹಾಗೆ ಮಕರ ರಾಶಿಯ ಇವತ್ತಿನ ರಾಶಿ ಫಲನ ಕೂಡ ನೋಡೋಣ ಗುರುಜಿ. ಹೆಚ್ಚುವರಿ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವಂಥದ್ದು ದಿನ ಮಕರ ರಾಶಿಯವರಿಗೆ ಆಗಿರುತ್ತೆ. ಗೃಹ ಪ್ರವೇಶಕ್ಕೆ ಅಥವಾ ಏನಾದರೂ ಗೃಹ ನಿರ್ಮಾಣಕ್ಕೆ ಒಂದು ವಾಸ್ಕಲ್ಲಿಡುವಂಥದ್ದು, ಆ ಥರ ವಿಚಾರವಾಗಿ ಇವತ್ತು ಒಂದು ಮಂಗಳಕರವಾಗಿರುವಂಥ ದಿನ. ಮತ್ತು ಪ್ರೀತಿ ಪಾತ್ರರ ಜೊತೆ ಪ್ರಣಯದ ಮೂಡ್ನಲ್ಲಿರುವಂಥದ್ದು ಮಕರ ರಾಶಿಯವರಿಗೆ ಇವತ್ತಿನ ಒಂದು ದಿನಫಲವಾಗಿರುತ್ತೆ. ಓಕೆ, ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕುಂಭ ರಾಶಿಯ ಈ ಒಂದು ದಿನ ಹೇಗಿದೆ ಅವರಿಗೆ? ಕುಂಭರಾಶಿ ದಿನದ ಆರಂಭದಲ್ಲಿ ನೀವು ಯಾವುದೋ ಒಂದು ಆರ್ಥಿಕ ನಷ್ಟವನ್ನು ಹೊಂದುವಂಥದ್ದಾಗಿರುವಂಥದ್ದು, ಸ್ವಲ್ಪ ಹುಷಾರಾಗಿರಬೇಕು. ಇದರಿಂದ ಪೂರ್ತಿ ದಿನ ಹದಗೆಡುವಂಥದ್ದು. ಆರ್ಥಿಕ ನಿರ್ವಹಣೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಕುಂಭರಾಶಿಯವರಿಗೆ ತಿಳಿಸ್ತಾರೆ. ಕುಂಭರಾಶಿಯವರು ಸ್ವಲ್ಪ ಇವತ್ತು ಆರ್ಥಿಕ ನಿರ್ವಹಣೆ ವಿಚಾರವಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ತಿಳಿಸ್ತಾ, ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿ, ಇವತ್ತಿನ ದಿನ ಇವರಿಗೆ ಹೇಗಿದೆ ಗುರುಜಿ? ಮೀನ ರಾಶಿಯವರು ತಮ್ಮ ವ್ಯಾಪಾರಕ್ಕಾಗಿ ಮನೆಯಿಂದ ಹೊರಹೋಗುವ ವ್ಯಾಪಾರಿಗರು ಸ್ವಲ್ಪ ಹಣದ ವಿಚಾರವಾಗಿ ಜಾಗರೂಕತೆಯಿಂದ ಇರಬೇಕು. ಹಣದ ಕಳ್ಳತನವಾಗುವ ಸಾಧ್ಯತೆ ಇದೆ. ಆ ಹಣದ ಕಳ್ಳತನ ಈಗಿನ ಒಂದು ದಿನಮಾನದಲ್ಲಿ ಕ್ಯಾಶ್ ಮುಖಾಂತರ ಆಗಿರ್ಬೋದು, ಅಥವಾ ಯಾವುದೇ ಒಂದು ಈ ಸೈಬರ್ ಕಳ್ಳತನ ಅಂತ ಹೇಳ್ತಾರಲ್ಲ, ಆ ವಿಚಾರವಾಗಿ ಕೂಡ ಇವತ್ತು ಮೀನರಾಶಿಯವರು ಸ್ವಲ್ಪ ಹುಷಾರಾಗಿರ್ಬೇಕು. ಓಕೆ, ಮೀನರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ಹುಷಾರಾಗಿರ್ಬೇಕಂತ ಹೇಳಿ ಗುರೂಜಿಗಳು ತಿಳಿಸಿದ್ರು. ಈಗ ನಾವು ದ್ವಾದಶ ರಾಶಿಗಳ ಅಷ್ಟು ಫಲಾಫಲಗಳನ್ನ ಕೂಡ ವೀಕ್ಷಿಸಿದ್ವಿ. ನಾನು ಆಗ್ಲೇ ಹೇಳಿದಾಗೆ ಪ್ರತಿ ನಮ್ಮ ಶನಿವಾರದ ಸಂಚಿಕೆಯಲ್ಲಿ ನೀವು ಗುರೂಜಿಗಳೊಟ್ಟಿಗೆ ನೇರವಾಗಿ ಮಾತನಾಡಿ ನಿಮ್ಮ ಒಂದು ವಾಸ್ತು ವಿಚಾರಕ್ಕಾಗ್ಲಿ ಅಥವಾ ಯಾವುದೇ ಒಂದು ಉದ್ಯೋಗ ಅಥವಾ ಮದುವೆ, ಮಕ್ಕಳು, ಈ ರೀತಿಯಾಗಿ ಏನೇ ಸಮಸ್ಯೆಗಳಿದ್ರು ಸಹ ಗುರೂಜಿ ಬಳಿ ನೀವು ಹೇಳ್ಕೊಂಡು ತದನಂತರ ನೀವು ಅದಕ್ಕೆ ಪರಿಹಾರವನ್ನ ಕೂಡ ಪಡೆದುಕೊಳ್ಬಹುದು ಅಂತ ಹೇಳಿ ತಿಳಿಸ್ತಾ, ರಾಮನವಮಿಯ ವಿಶೇಷವಾಗಿ ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಹೋಗೋಣ ಗುರುಜಿ. ಈ ಒಂದು ರಾಮನವಮಿ ಯಾವಾಗ ಅಂತ ಹೇಳಿ, ಯಾವಾಗ ಪ್ರಾರಂಭ ಆಗುತ್ತೆ, ಆ ತಿಥಿ ಯಾವಾಗ ಪ್ರಾರಂಭ ಆಗಿ ಯಾವಾಗ ಎಂಡ್ ಆಗುತ್ತೆ ಅಂತ ಹೇಳಿ ಗುರುಜಿ. ನೋಡಿ, ಬಹುಮುಖ್ಯವಾಗಿ ರಾಮನವಮಿಯ ವಿಚಾರವಾಗಿ ಮೊದಲು ಶ್ರೀರಾಮನ ಒಂದು ಸಿಂಪಲ್ ಆಗಿ ಒಂದು ಚರಿತ್ರೆ ನೋಡೋದಾದ್ರೆ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ, ಶ್ರೀರಾಮರು ಭಗವಂತನ ಸ್ವರೂಪ. ಇವರು ಒಂದು ಕೌಶಲ್ಯ, ಒಂದು ಇವರ ತಾಯಿ ಕೌಶಲ್ಯ ಮತ್ತೆ ತಂದೆ ದಶರಥ ಮಹಾರಾಜ, ಎಲ್ಲರಿಗೂ ಸ್ವಲ್ಪ ಗೊತ್ತಿರುವಂಥ ಸರ್ವೇ ಸಾಮಾನ್ಯ ವಿಚಾರ ಅಂತ ಹೇಳ್ತೀವಿ. ಆದರೂ ಕೂಡ ಇವರಿಗೆ ಒಂದು ಸಂಕ್ಷಿಪ್ತವಾಗಿ, ಯಾಕಂದರೆ ಶ್ರೀರಾಮ ಅಂದರೆ ನಮ್ಮ ಒಂದು ಈಗಿನ ಒಂದು ಕಲಿಯುಗದಲ್ಲಿ ಅತ್ಯಂತವಾಗಿ ನಮಗೆ ಬಲ ನೀಡುವಂಥ, ಹೇಗೆ ಆಂಜನೇಯ ನಮಗೆ ಒಂದು ಶಕ್ತಿ ನೀಡುವಂಥ ದೇವರಾಗಿರ್ತಾರೋ, ಶ್ರೀರಾಮ ಕೂಡ ಆ ರಾಮನಾಮ ಜಪದಲ್ಲೇ ಆ ಒಂದು ಬಲ ಸಿಗುವಂಥದ್ದು, ಆ ಶಕ್ತಿ ಸಿಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಸೊ ಮುಂದೆ ಸೀತಾಮಾತೆಯು ಶ್ರೀರಾಮರ ಪತ್ನಿ ಆಗಿರುವಂಥದ್ದು. ಇವರಿಗೆ 3 ಜನ ಅಣ್ಣ ತಮ್ಮಂದಿರು ಅಂತ ಹೇಳ್ತೀವಿ. ಶ್ರೀರಾಮರಿಗೆ ಭರತ, ಲಕ್ಷ್ಮಣ, ಶತ್ರುಘ್ನ ಇವರು ಒಂದು ಇರುವಂಥದ್ದು. ಮತ್ತೆ ಇವರ ಒಂದು ಏನು ಹೇಳಿದ್ರೆ ತುಂಬಾ ಒಂದು ಅತ್ಯಂತ ಭಕ್ತಿಯ ಪ್ರಿಯ ಒಂದು ಶಿಷ್ಯ ಆಂಜನೇಯ ಸ್ವಾಮಿ ಅಂತ ಹೇಳ್ತೀವಿ, ಅಂದ್ರೆ ಹನುಮಂತ ಅಂತ ಹೇಳ್ತೀವಿ. ಮತ್ತೆ ಪ್ರತಿ ವರ್ಷ ಈ ಶ್ರೀರಾಮನವಮಿ ಹಬ್ಬವನ್ನು ನಮ್ಮ ಭಾರತದಾದ್ಯಂತ ಸಡಗರದಿಂದ ಆಚರಿಸಲಾಗ್ತದೆ. ಈ ಪವಿತ್ರ ಹಬ್ಬವನ್ನು ನಾವು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮ ವಾರ್ಷಿಕೋತ್ಸವ ವಿಚಾರವಾಗಿ ನಾವು ಆಚರಿಸ್ತೀವಿ. ಮತ್ತೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಶ್ರೀರಾಮನ ಒಂದು ನವಮಿ ಅಂದ್ರೆ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನ ರಾಮನವಮಿ ಎಂದು ಕರೆಯಲ್ಪಡುತ್ತದೆ. ಓಕೆ, ಅಂದ್ರೆ ಈ ಬಾರಿಯ ಶ್ರೀರಾಮನವಮಿ ನಾವೇನು ಆಚರಣೆ ಮಾಡ್ತಾ ಇದೀವಿ, ಇದು ಸರಿಯಾದ ದಿನಾಂಕ, ಶುಭ ಸಮಯ, ಅದರ ಮಹತ್ವ ಜೊತೆಗೆ ಪೂಜಾ ವಿಧಿವಿಧಾನಗಳೆಲ್ಲ ಹೇಗಿರ್ಬೇಕು ಅಂತ ಹೇಳಿ ಗುರುಜಿ. ನೋಡಿ, ತುಂಬಾ ವಿಶೇಷವಾಗಿ ನಾವು ಶ್ರೀರಾಮನವಮಿಯನ್ನು ನಾವು ಅತ್ಯಂತ ವಿಶೇಷ ದಿನದಂದು ಇವತ್ತು 2025 ಏಪ್ರಿಲ್ 5ನೇ ತಾರೀಕು ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಸಂಜೆ 7:26 ಪ್ರಾರಂಭವಾಗುತ್ತೆ. ಆದರೆ ಪಂಚಾಂಗ ಪ್ರಕಾರದಲ್ಲಿ ನಾವು ಸೂರ್ಯೋದಯಕ್ಕೆ ಒಂದು ದಿನ ಅಂತ ನಾವು ಒಂದು ಕನ್ಸಿಡರ್ ಮಾಡೋದ್ರಿಂದ ನಮಗೆ ನಾಳಿನ ದಿನ ಅಂದ್ರೆ ಏಪ್ರಿಲ್ 6ನೇ ತಾರೀಕು ಭಾನುವಾರ ಇದು ಬರುವಂತದ್ದು. ಈ ರೀತಿ ಒಂದು ವಿಶೇಷ ನೋಡ್ತಾ ಹೋಗ್ತೀವಿ. ಅಂದ್ರೆ ನಾವು ಆಚರಣೆ ಯಾವಾಗ ಮಾಡ್ಬೇಕು? ನೀವು ಹೇಳಿದ್ರಿ ಇವತ್ತು ತಿಥಿ ಪ್ರಾರಂಭ ಆಗುತ್ತೆ ಸಂಜೆ 7 ಗಂಟೆಯಿಂದ ಅಂತ ಹೇಳಿ. ಸೊ 7 ಗಂಟೆಯಿಂದ ನಾಳೆ ಬೆಳಿಗ್ಗೆ ನಾವು ಯಾವ ರೀತಿಯಾಗಿ ಹೇಗೆ ಯಾವ ಸಮಯದಲ್ಲಿ ಆಚರಣೆ ಮಾಡ್ಬೇಕಂತ ಹೇಳಿದ್ರು. ನೋಡಿ, ನಮಗೆ ಪಂಚಾಂಗ ಆಧಾರಿತವಾಗಿ ನಮ್ಮ ಹಬ್ಬದ ಆಚರಣೆಗಳಿರೋದ್ರಿಂದ ಪ್ರತಿಯೊಂದು ಹಬ್ಬ ವಿಶೇಷವಾಗಿ ನಮ್ಮ ಮೊನ್ನೆ ಸಂಚಿಕೆ ಕೆಲವಾರು ಸಂಚಿಕೆಗಳಲ್ಲಿ ಯುಗಾದಿ ಹಬ್ಬದ ಬಗ್ಗೆ ತಿಳಿಸ್ಕೊಟ್ವಿ. ಸೊ ಇಲ್ಲಿ ಶ್ರೀರಾಮನವಮಿಯನ್ನು ವಿಶೇಷವಾಗಿ ಪಂಚಾಂಗ ಆಧಾರಿತವಾಗಿ ನಾಳಿನ ದಿನ ಅಂದ್ರೆ ನಾಳೆ ಬರುವಂತ ಒಂದು ಶುಭ ಒಂದು ಸಮಯದಲ್ಲಿ ಭಾನುವಾರ
11 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 39 ನಿಮಿಷದವರೆಗೆ ತುಂಬಾ ಶುಭ ಮುಹೂರ್ತದಲ್ಲಿ ಪೂಜೆಗೆ ಒಂದು ಸಕಾಲ ಅಂತ ನಾವು ತಿಳಿಸ್ತೀವಿ. ಸೂಕ್ತ ಸಮಯ. ಹೌದು, ಸೂಕ್ತ ಸಮಯ ಸಕಾಲ 11 ಗಂಟೆ 8 ನಿಮಿಷದಿಂದ 1 ಗಂಟೆ 39 ನಿಮಿಷದವರೆಗೂ ಒಳ್ಳೆ ಸಮಯ ಅಂತ ಹೇಳ್ತೀವಿ. ಆದ್ರೆ ಇದಕ್ಕೆ ನಾವು ಪೂಜಾ ವಿಚಾರವಾಗಿ ಕೆಲವೊಬ್ರು ಮಡಿ ಆಧಾರಿತವಾಗಿ ಅಂದ್ರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡೋದಕ್ಕೆ ನಾಳಿನ ದಿನದಲ್ಲಿ ಬೆಳಿಗ್ಗಿನ ಜಾವ 4 ಗಂಟೆ 34 ನಿಮಿಷದಿಂದ 5 ಗಂಟೆ 20 ನಿಮಿಷದವರೆಗೂ ನಾಳಿನ ಬ್ರಹ್ಮಿ ಮುಹೂರ್ತ ಇರುವಂತದ್ದು. ಸೊ ಆ ವಿಚಾರದಲ್ಲಿ ಮಡಿ ಪೂಜೆಗಳನ್ನ ಮಾಡ್ಕೊಳ್ಳುವಂಥದ್ದು. ಮತ್ತೆ ಈ ಒಂದು ರಾಮನವಮಿಯ ವಿಜಯ ಮುಹೂರ್ತ ಅಂತ ತಗೊಂತೀವಿ. ಅಂದ್ರೆ ಏನೇ ಒಂದು ಸಿದ್ಧಿ ಕೆಲಸಗಳು ಅಂದ್ರೆ ನಾವೇನೋ ಒಂದು ಸಂಕಲ್ಪ ಮಾಡಿರ್ತೀವಿ ಅದನ್ನ ಪರಿಗಣನೆಗೆ ತಗೊಂಡು ಮಾಡುವಂತ ಸಮಯ ಆಧಾರಿತವಾಗಿ ನೋಡೋದಾದ್ರೆ ಒಂದು ಮಧ್ಯಾಹ್ನ 2 ಗಂಟೆ 30 ನಿಮಿಷದಿಂದ 3 ಗಂಟೆ 20 ನಿಮಿಷದವರೆಗೂ ನಾವೇನ್ ಹೇಳ್ತೀವಿ ಅಂದ್ರೆ ನಾವೊಂದು ವಿಜಯ ಮುಹೂರ್ತ ಅಂತ ನಾವು ಇದನ್ನ ತಗೊಂತಾ ಬರ್ತೇವೆ. ಓಕೆ, ಸೊ ಇವತ್ತಿನ ಅಂದ್ರೆ ರಾಮನವಮಿ ಯಾವಾಗ ಪ್ರಾರಂಭ ಆಗುತ್ತೆ, ಸರಿಯಾದ ದಿನಾಂಕ ಜೊತೆಗೆ ಶುಭ ಸಮಯ ಹಾಗೆ ಮಹತ್ವವನ್ನ ಕೂಡ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ವಿ. ಗುರುಜಿ, ನೀವು ತಿಳಿಸ್ಕೊಟ್ರಿ ರಾಮನವಮಿಯ ವಿಶೇಷ ಮುಹೂರ್ತ ಭಾಗ ಯಾವುದು ಅಂತ ಹೇಳಿ ಕೂಡ ತಿಳಿಸ್ಕೊಟ್ರಿ. ಸೊ ನಾವು ಹಿಂದಿನ ಕಾಲದ ಒಂದು ಅಂದ್ರೆ ನಾವು ಪ್ರತಿಯೊಂದು ಹಬ್ಬನ ಕೂಡ ಆಚರಣೆ ಮಾಡ್ತೀವಿ ಅಂದ್ರೆ ಅದಕ್ಕೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಸಾಕಷ್ಟು ಕಥೆಗಳು ಕೂಡ ಉಂಟು. ಹಾಗೆ ಶ್ರೀರಾಮನವಮಿ ಹಬ್ಬವನ್ನ ಆಚರಣೆ ಮಾಡುವಂತ ನಿಟ್ಟಿನಲ್ಲಿ ಆ ಒಂದು ಕತೆ ಕೂಡ ಹೇಳ್ತಾ ಇರೋದನ್ನ ಮುಂದುವರಿಸೋಣ ಗುರುಜಿ. ನೋಡಿ, ನಮ್ಮ ಶ್ರೀರಾಮನವಮಿ ವಿಶೇಷವಾಗಿ ತಾವು ಹೇಳ್ದಂಗೆ ಹಿಂದೂ ಸನಾತನ ಪರಂಪರೆಯಲ್ಲಿ ಬೆಳೆದು ಬಂದಿರುವಂತ ಒಂದು ಹಬ್ಬ ಅಂತ ಹೇಳ್ತೀವಿ. ನಮ್ಮ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತದ್ದು ಶ್ರೀರಾಮನವಮಿಗೆ ವಿಶೇಷವಾದ ಕೆಲವೊಂದು ಯೋಗಗಳು ಕೂಡ ಬರುವಂತದ್ದು. ಇಲ್ಲಿ ನೋಡೋದಾದ್ರೆ ಇಲ್ಲಿ ಶ್ರೀರಾಮನವಮಿಯಲ್ಲಿ ವಿಶೇಷ ಯೋಗ ಅಂತಂದ್ರೆ ನಾಳಿನ ಒಂದು ನಮ್ಮ ಒಂದು ಪಂಚಾಂಗ ಆಧಾರಿತವಾಗಿರುವಂತದ್ದು ತುಂಬಾ ವಿಶೇಷವಾದ ಯೋಗಗಳು ನಾಳೆ ಉತ್ಪತ್ತಿ ಆಗುವಂಥದ್ದು. ಅದರಲ್ಲಿ ಬಹುಮುಖ್ಯವಾಗಿ ನಾಳಿನ ಒಂದು ದಿನಮಾನಸದಲ್ಲಿ ರವಿಪುಷ್ಯ ಯೋಗ ಅಂತ ಹೇಳ್ತೀವಿ. ನಾಳೆ ಒಂದು 6ನೇ ತಾರೀಕು ವಿಚಾರದಲ್ಲಿ ಈ ಒಂದು 6 ಗಂಟೆ 18 ನಿಮಿಷದಿಂದ 6 ಗಂಟೆ 20 ನಿಮಿಷ ಈ ಒಂದು ವಿಶೇಷವಾಗಿ ಅಂದ್ರೆ ಏಪ್ರಿಲ್ 6ನೇ ತಾರೀಕು ನಾಳೆ 6 ಗಂಟೆ 18 ನಿಮಿಷದಿಂದ ಒಂದು ದಿನ ಮತ್ತೆ ಮುಂದಿನ ಸೂರ್ಯೋದಯ ಅಂದ್ರೆ ನಾಡಿದ್ದು ಸೋಮವಾರದ ಸೂರ್ಯೋದಯ ಏಪ್ರಿಲ್ 7ನೇ ತಾರೀಕು 6 ಗಂಟೆ 18 ನಿಮಿಷದವರೆಗೂ ಈ 24 ಗಂಟೆ ಕೂಡ ರವಿ ಪುಷ್ಯ ಯೋಗ ಅಂತ ತುಂಬಾ ವಿಶೇಷವಾದ ಯೋಗಗಳು ಇಲ್ಲಿ ಬರ್ತಾ ಇರುವಂತದ್ದು ನಾಳಿನ ದಿನಮಾನಸದಲ್ಲಿ. ಮತ್ತೆ ಇನ್ನೊಂದು 2ನೇ ವಿಚಾರವಾಗಿ ನಮ್ಮ ವೀಕ್ಷಕರಲ್ಲಿ ನಾವು ಹೇಳೋದೇನಂತಂದ್ರೆ ಸರ್ವಾರ್ಥ ಸಿದ್ಧಿ ಯೋಗ ಅಂತ ಹೇಳ್ತೀವಿ. ಇದು ನಾಳಿನ ದಿನಮಾನಸದಲ್ಲಿ ನಾಳಿನ ಒಂದು ದಿನದ ಒಂದು ಸಮಯದಲ್ಲಿ ಪೂರ್ತಿ ದಿನ ಇರುವಂಥದ್ದು. ಸರ್ವಾರ್ಥ ಸಿದ್ಧಿ ಯೋಗ ಅಂತಂದ್ರೆ ನಮ್ಮ ಒಂದು ಯೋಗಗಳಲ್ಲಿ ತಾವೇನೇ ಒಂದು ಸಂಕಲ್ಪ ಮಾಡಿದ್ರೆ ಶ್ರೀರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ತಾವೊಂದು ಸಂಕಲ್ಪ, ನಮ್ಮ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಲ್ಲ ರೆಸೊಲ್ಯೂಷನ್ ಅಂತ ಹೇಳ್ತಾರೆ, ಪ್ರತಿ ವರ್ಷಕ್ಕೆ ಹೊಸ ವರ್ಷಕ್ಕೆ ನಾನೇನೋ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತೀನಿ, ಒಳ್ಳೆ ಹ್ಯಾಬಿಟ್ ಅನ್ನ ಇಟ್ಕೊಂತೀನಿ, ಆ ರೆಸೊಲ್ಯೂಷನ್ ತರ ಪ್ರತಿಜ್ಞೆ ತರ ಅಂತ ಹೇಳ್ಬೋದು. ಸೊ ಶ್ರೀರಾಮನವಮಿಯನ್ನು ಒಂದು ವಿಶೇಷವಾಗಿ ಸರ್ವಾರ್ಥ ಸಿದ್ಧಿ ಯೋಗ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಇದು ಬರೋದ್ರಿಂದ ಆ ಒಂದು ಯೋಗ ಬರೋದ್ರಿಂದ ನಾಳಿನ ದಿನಮಾನಸದಲ್ಲಿ ತುಂಬಾ ಚೆನ್ನಾಗಿರುವಂಥದ್ದು. 3ನೇ ಯೋಗ ತುಂಬಾ ವಿಶೇಷವಾಗಿ ನಾಳಿನ ದಿನ ಸುಕರ್ಮ ಯೋಗ ಅಂತ ಬರುತ್ತೆ. ಸುಕರ್ಮ ಯೋಗ ಕೂಡ ಇವತ್ತಿನ ಒಂದು ಸಂಜೆ ನಾನು ರಾಮನವಮಿಯ ಮುಹೂರ್ತ ತಿಳಿಸ್ಕೊಟ್ಟೆ ನಮ್ಮ ವೀಕ್ಷಕರಿಗೆ. 6 ಗಂಟೆ 55 ನಿಮಿಷದಿಂದ ನಾಳಿನ ಇಡೀ ದಿನ ಕೂಡ ಸುಕರ್ಮ ಯೋಗ ಇರುವಂಥದ್ದು. ಸೊ ಈ ಯೋಗಗಳ ಅರ್ಥ ಏನು? ಕೆಲವೊಬ್ರು ಏನು ಹೇಳ್ತಾರೆ ವೀಕ್ಷಕರು ಸರ್ವೇ ಸಾಮಾನ್ಯವಾಗಿ ಗೊತ್ತಿರೋದಂದ್ರೆ ರಾಜಯೋಗ, ಧನಯೋಗ. ಅಂದ್ರೆ ನಮ್ಗೆ ವೀಕ್ಷಕರಲ್ಲಿ ಕುತೂಹಲ ಇರೋದೇನಂದ್ರೆ ನಮ್ಗೆ ಯಾವಾಗ ದುಡ್ಡು ಬರುತ್ತೆ ಅಥವಾ ನಾವ್ ಯಾವಾಗ ಶ್ರೀಮಂತರಾಗ್ತೀವಿ ಅಂತ. ಸೊ ನಾವ್ ಹೇಳ್ತೀವಿ ನಮ್ಮ ಆಚಾರ ವಿಚಾರ ಮನಸ್ಥಿತಿ ತುಂಬಾ ಚೆನ್ನಾಗಿದ್ರೆ ಖಂಡಿತ ನಮ್ಮ ಒಂದು ಕರ್ಮ ಚೆನ್ನಾಗಿದ್ರೆ, ಕರ್ಮ ಅಂದ್ರೆ ನಾವು ಮಾಡುವಂತ ವೃತ್ತಿ ಪ್ರವೃತ್ತಿ ಅಥವಾ ನಾವು ವ್ಯವಹರಿಸುವಂತ ರೀತಿ, ತಾವೊಬ್ರು ಉದ್ಯೋಗಸ್ಥರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಎಲ್ಲೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಇದ್ರೆ ಆ ಒಂದು ವಿಚಾರದಲ್ಲಿ ನೋಡೋದಾದ್ರೆ ತಮ್ಮ ವೃತ್ತಿ ತುಂಬಾ ಚೆನ್ನಾಗಿದ್ರೆ ಖಂಡಿತ ಧನಯೋಗನೂ ಬರುತ್ತೆ, ರಾಜಯೋಗ ಕೂಡ ಪ್ರತಿನಿತ್ಯ ಬರುವಂತದ್ದು. ಆದ್ರೆ ವಿಶೇಷ ನಾಳಿನ ವಿಶೇಷದಲ್ಲಿ ಈ 3 ಯೋಗಗಳು ಬರುವಂತದ್ದು. ಇದರ ಒಂದು ಯೋಗಗಳ ನಾವು ಮುಂದೆ ನೋಡ್ತಾ ಹೋದಾಗ ಯೋಗಗಳ ಮಹತ್ವ ಇದರಿಂದ ಏನ್ ಬರುತ್ತೆ ಈ ಯೋಗದಿಂದ ಅಂತಂದ್ರೆ, ಯಾರು ನಾಳಿನ ದಿನದಲ್ಲಿ ಯಾರು ರಾಮನಾಮ ಜಪ, ಪೂಜೆ, ಪ್ರಾರ್ಥನೆ ಮತ್ತು ರಾಮನಾಮನ ವಿಚಾರವಾಗಿ ರಾಮನ ಒಂದು ನೆನೆದು ಉಪವಾಸವನ್ನು ಮಾಡುವಂಥದ್ದು, ಈ ಒಂದು ಆಚರಣೆಯನ್ನ ಮಾಡ್ತಾ ಇರೋರಿಗೆ
ಹೊಸ ಕೆಲಸ ಪ್ರಾರಂಭ ಮಾಡಿದ್ರೆ ನಾಳಿನ ದಿನದಲ್ಲಿ ಅವರಿಗೆ ಯಾವುದೇ ಕೆಲಸ ಆಗಿರ್ಬೋದು, ಅವರು ದಿನನಿತ್ಯದಲ್ಲಿ ಅವರು ಮಾಡುವಂತಹ ಹೊಸ ಬಿಸ್ನೆಸ್ ವಿಚಾರವಾಗಿ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಎಕ್ಸ್ಪೆನ್ಷನ್ ಮಾಡಬೇಕು ಅಂದ್ಕೊಂಡು, ಅಥವಾ ಏನೋ ಒಂದು ಕೆಲಸ ಮಾಡ್ತಿದ್ದೀರಾ, ಆ ಕೆಲಸದಲ್ಲಿ ಏನೋ ಒಂದು ಹೊಸ ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು. ಸೊ ಆ ವಿಚಾರದಲ್ಲಿ ನಾಳಿನ ದಿನ ಈ 3 ತುಂಬಾ ವಿಶೇಷವಾಗಿ ಜ್ಯೋತಿಷದಲ್ಲಿ ಯೋಗಗಳು ಪ್ರಾರಂಭವಾಗ್ತಿರೋದ್ರಿಂದ ಇಲ್ಲಿ ನಾಳೆ ಅವರಿಗೆ ತುಂಬಾ ಅತ್ಯಧಿಕ ಜಯ ಸಿಗುವಂಥದ್ದು ಮತ್ತು ಆರ್ಥಿಕವಾಗಿ ಲಾಭ ಆಗುವಂಥದ್ದು. ಮತ್ತೆ ಹೇಳ್ತಾರಲ್ಲ, ಪ್ರತಿಯೊಂದಕ್ಕೂ ದೈವ ಅನುಗ್ರಹ ಅಂತ ಹೇಳ್ತೀವಿ. ದೈವ ಅನುಗ್ರಹ ಒಂದಿದ್ರೆ, ಎಲ್ಲದ ಒಂದು ದೈವ ಬಲ ಇದ್ರೆ ಎಲ್ಲ ಬಲನೂ ಕೂಡ ಬರುವಂತದ್ದು. ಗುರುಜಿ, ಈಗ ನೀವು ಹೇಳಿದ್ರೆ ಯೋಗಗಳು ಅಂತ ಹೇಳಿ ಕೂಡ, ಅಂದ್ರೆ ಈಗ ಎಲ್ಲಾ ರಾಶಿಯವರು ಸಹ ಸಂಬಂಧಪಟ್ಟಂತೆ ಅವರಿಗೆ ಯೋಗಗಳನ್ನ ಮಾಡಿದ್ರೆ, ಸೊ ನೀವು ಹೇಳಿದ ಪ್ರಕಾರ ನಡೆದುಕೊಂಡ್ರೆ ಫಲಗಳು ಲಭಿಸುತ್ತಾ ಎಲ್ಲಾ ರಾಶಿಯವ್ರಿಗೂ ಅಂತ ಹೇಳಿ? ಖಂಡಿತ ಒಳ್ಳೆ ಪ್ರಶ್ನೆ. ಎಲ್ಲ ರಾಶಿ ಅಂತಲ್ಲ, ಎಲ್ಲರಿಗೂ ಸಂಬಂಧಪಟ್ಟಂತ ವಿಚಾರವಾಗಿ 12 ದ್ವಾದಶ ರಾಶಿಗಳಾಗಿರ್ಬೋದು, 12 ದ್ವಾದಶ ಲಗ್ನಗಳು, ಜನ್ಮ ಲಗ್ನಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಮ್ಮ ಜ್ಯೋತಿಷ್ ಶಾಸ್ತ್ರದ ಪರಾಶರ ಪದ್ಧತಿಯಲ್ಲಿ ಯಾರ್ಯಾರು ದಶಾಭುಕ್ತಿಗಳಂತ ಹೇಳಿ ವಿಚಾರವಾಗಿ ನೋಡ್ತಾ ಇರ್ತೀವಲ್ಲ, ಇದಕ್ಕೂ ಮೀರಿ ಆ ದಿನದ ಮಹತ್ವದಿಂದ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿ ಸರ್ವೇ ಸಾಮಾನ್ಯರಿಗೂ ಕೂಡ ಈ ಒಂದು ಆಚಾರ ವಿಚಾರವನ್ನು ನಾಳೆ ಪಾಲಿಸಿದ್ರೆ ರವಿ ಪುಷ್ಯ ಯೋಗ ಆಗಿರ್ಬೋದು, ಸರ್ವಾತ್ರ ಸಿದ್ಧಿ ಯೋಗ ಆಗಿರ್ಬೋದು, ಸುಕರ್ಮ ಯೋಗದ ಲಾಭ ಖಂಡಿತ ನಮ್ಮ ವೀಕ್ಷಕರು ಪಡ್ಕೊಳ್ಳುವಂಥದ್ದು. ಸೊ ಗುರೂಜಿಗಳು ಹೇಳಿದಾಗೆ ನಾಳೆ ಪ್ರಾರಂಭ ಆಗ್ತಾ ಇರುವಂತಹ 3 ಯೋಗಗಳೇನಿದೆ, ಸೊ ಅದ್ರ ಪ್ರಕಾರ ನಾವು ಅದನ್ನ ಪಾಲಿಸಿದ್ರೆ ನಮ್ಗೆ ಯೋಗಗಳು ಕೂಡ ಲಭಿಸುತ್ತೆ, ಸರ್ವಸಿದ್ಧಿ ಕೂಡ ಲಭ್ಯ ಆಗುತ್ತೆ ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಇನ್ನು ರಾಮನವಮಿ ಅಂತ ಹೇಳಿ ಒಂದು ವಿಚಾರ ಬಂದಾಗ ಯಾವ ಕೆಲಸವನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ, ಜೊತೆಗೆ ಯಾವ ಕೆಲಸವನ್ನ ನಾವು ಮಾಡಬಾರ್ದು ಇವತ್ತಿನ ದಿನ? ಯಾಕೆಂದ್ರೆ ಶ್ರೀರಾಮನ ಒಂದು ಜನ್ಮ ದಿನವಾಗಿರೋದ್ರಿಂದ ಇಡೀ ಒಂದು ಹಬ್ಬದ ರೀತಿಯಲ್ಲಿ, ಹಬ್ಬದ ವಾತಾವರಣದ ರೀತಿಯಲ್ಲಿ ನಾವು ಅದನ್ನ ಕೂಡ ಸೆಲೆಬ್ರೇಟ್ ಮಾಡುವಂಥದ್ದು, ಆಚರಣೆ ಮಾಡುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು, ಇದನ್ನ ಕೂಡ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ತಗೋತಾ ಇದ್ದೀವಿ ನಮ್ಮ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ನಂತರ ಮತ್ತೆ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸೊ ನಾವು ರಾಮನವಮಿ ಹಬ್ಬದ ವಿಚಾರದ ಬಗ್ಗೆ ತಿಳಿದುಕೊಳ್ತಾ ಹೋಗ್ತಾ ಇದ್ವಿ. ವಿಶೇಷವಾಗಿ ಈ ಬಾರಿಯ ರಾಮನವಮಿ ಯಾವ ಒಂದು ಸಮಯದಲ್ಲಿ ಬಂದಿದೆ, ಹಾಗೆ ಯಾವ ಒಂದು ಸರಿಯಾದ ದಿನಾಂಕದಲ್ಲಿ ಬಂದಿದೆ, ನಾವು ಯಾವ ಒಂದು ಸಮಯದಲ್ಲಿ ಪೂಜಾ ವಿಧಿವಿಧಾನಗಳನ್ನ ಕೈಗೊಳ್ಬಹುದು. ಸೊ ಇದೆಲ್ಲದರ ಬಗ್ಗೆ ಗುರೂಜಿಗಳು ಕೂಡ ತಿಳಿಸ್ಕೊಟ್ರು. ಮುಂದುವರೆಯೋಣ. ಹಾಗೆ ಗುರೂಜಿ, ಇವತ್ತು ಒಂದು ಇದು ಬಂದಿದೆ, ಪ್ರಶ್ನೆ ಬಂದಿದೆ, ತಗೊಳ್ಳೋಣ ಗುರುಜಿ. ಸೊ ನಮ್ಗೆ ವಾಟ್ಸಪ್ ಮಾಡಿದ್ದಾರೆ ನಿಖಿತಾ ಅಂತ ಹೇಳಿ ಅವ್ರ ಹೆಸರು ಗುರುಜಿ. ನಿಖಿತಾ ಅವರ ಒಂದು ಜನ್ಮ ದಿನಾಂಕವನ್ನ ಹೇಳ್ತಾ ಇದ್ದಾರೆ 3/12/98. ಹಾಗೆ ಇವರು ಹುಟ್ಟಿರುವಂತಹ ಒಂದು ಜನ್ಮ ದಿನಾಂಕ ಆಯ್ತು. ಜನ್ಮ ಸಮಯ 6:40 ಇದು AM ಅಲ್ಲಿ ಬೆಳಗ್ಗೆ. ಹಾಗೆ ಸ್ಥಳ ಬಂದು ಬಾಗಲಕೋಟೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವ್ರು ಕೇಳ್ತಾ ಇರುವಂತ ಪ್ರಶ್ನೆ ತಮ್ಮ ಮದುವೆ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ ನಿಖಿತಾ, ಯಾರು ಪ್ರಶ್ನೆಯನ್ನ ಕಳಿಸಿದ್ದೀರಾ, ನಿಮ್ಮ ಜಾತಕದ ವಿಚಾರವಾಗಿ ಗುರುವಾರ ಹುಟ್ಟಿರುವಂತದ್ದು, ಕೃತಿಕಾ ನಕ್ಷತ್ರ, ವೃಷಭ ರಾಶಿ, ಇವರ ಜಾತಕದ ವಿಚಾರ ನೋಡ್ತಾ ಇದ್ದೀವಿ. ವೃಶ್ಚಿಕ ಲಗ್ನದ ಜಾತಕ ತುಂಬಾ ವಿಶೇಷವಾಗಿ ಸಪ್ತಮ ಸ್ಥಾನದಲ್ಲಿ ಯಾರಿಗೆ ಚಂದ್ರ ಇರ್ತಾರೋ ಅವರಿಗೆ ಸ್ವಲ್ಪ ಮದುವೆ ನಿಧಾನ ಅಥವಾ ದ್ವಿಕಳತ್ರ ಯೋಗ ಅಂತ. ಲಗ್ನದಲ್ಲಿ ಬುಧ ಮತ್ತೆ ಸೂರ್ಯ ಶುಕ್ರ ಇರೋದ್ರಿಂದ ಸ್ವಲ್ಪ ದ್ವಿಕಳತ್ರ ದೋಷ ಅಥವಾ ಮದುವೆ ಹತ್ರಕ್ಕೆ ಬಂದು ಏನಾದರೂ ತಮಗೆ ಬ್ರೇಕ್ ಡೌನ್ ಆಗುವಂಥದ್ದು ಚಾನ್ಸಸ್ ಕೂಡ ಇಲ್ಲಿ ನಿಮ್ಮ ಜಾತಕದಲ್ಲಿ ಕಂಡು ಬರ್ತಾ ಇರುವಂಥದ್ದು. ರಾಹು ದಶೆ, ಬುಧ ಅಂತರ್ದಶೆ ನಡೀತಾ ಇದೆ. ರಾಹು ಮಹಾದಶೆಯಲ್ಲಿ, ಬುಧ ಅಂತರ್ದಶೆ ತಮಗೆ ಈ ಜುಲೈ 2024ರಿಂದ ಬುಧ ಅಂತರ್ದಶೆ ನಡೀತಾ ಇದೆ. ಇದು ಫೆಬ್ರವರಿ 2027ರವರೆಗೂ ಇರುತ್ತೆ. ಆದ್ರೆ ಪ್ರತ್ಯಂತರ ದಶೆ ಶುಕ್ರ ನಡೀತಾ ಇರೋದ್ರಿಂದ ಸ್ವಲ್ಪ ಮದುವೆ ಸೆಟ್ ಆಗ್ಬೇಕಂದ್ರೆ ಈ ವರ್ಷದ ಅಕ್ಟೋಬರ್ ನಂತರ ಇವರಿಗೆ ಮದುವೆ ಸೆಟ್ ಆಗುವಂತ ಎಲ್ಲ ಯೋಗ ಇದೆ. ಆದ್ರೆ ಜಾತಕಕ್ಕೆ ಯಾರು ಪ್ರಶ್ನೆ ಕೇಳಿದಾರೋ, ಸೊ ನಿಮ್ಮ ಜಾತಕಕ್ಕೆ ಕೆಲವಾರು ದೋಷಗಳು, ರಾಹು ಕೇತು ಆಕ್ಸಿಸ್ ಅಂತ ನಾವೇನ್ ತಗೊಂತೀವಿ, ರಾಹು ಕೇತುವಿನ ಒಂದು ಬಂಧನದಲ್ಲಿ ಎಲ್ಲಾ ಗ್ರಹಗಳಿರೋದ್ರಿಂದ ಮದುವೆಗೆ ತುಂಬಾ ಅಡಚಣೆ ಆಗ್ತಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತದ್ದು ರಾಹು ಕೇತುವಿನ ಒಂದು ಶಾಂತಿ ಅಥವಾ ರಾಹು ಕೇತುವಿನ ಒಂದು ಪೂಜೆಗಳು ಇತ್ಯಾದಿ, ಹೋಮ ಹವನ ಯಜ್ಞ ಇತ್ಯಾದಿಗಳು ಮಾಡಿಸಿದಾಗ ಇವರ ದೋಷ ಪರಿಹಾರ ಆಗಿ ಆಗಸ್ಟ್ ನಂತರ ಕಂಕಣ ಬಲ ಇವರಿಗೆ ಕೂಡು ಬರುತ್ತೆ. ಆಮೇಲೆ ಈ ವರ್ಷದ ಮೇ ನಂತರ ಗುರುಬಲ ಕೂಡ ಆಗೋದ್ರಿಂದ ಇವರಿಗೆ ಹೆಚ್ಚು ಪ್ರಪೋಸಲ್ಸ್ ಬರುತ್ತೆ. ಆಗಸ್ಟ್ ನಂತರ ಮದುವೆ ಆಗಂತ ಯೋಗ ಇವರಿಗೆ ಖಂಡಿತ ಇರುತ್ತೆ. ಓಕೆ, ನಿಖಿತಾ ಅವರು ಸಹ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು. ಸೊ ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಸಹ ಉತ್ತರವನ್ನ ಕೊಟ್ಟಿದ್ದಾರೆ. ಜೊತೆಗೆ ಆಗಸ್ಟ್ ನಂತರ ನಿಮಗೆ ಮದುವೆ ಯೋಗದ ವಿಚಾರದ ಬಗ್ಗೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಗುರುಜಿ, ಮತ್ತೊಂದು ಪ್ರಶ್ನೆಯನ್ನ ತಗೊಳ್ಳೋಣ. ಖಂಡಿತ. ಸ್ನೇಹ ಅಂತ ಹೇಳಿ ಇವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಗುರುಜಿ. ಇವರ ಜನ್ಮ ದಿನಾಂಕ 26/4/2002. ಹಾಗೆ ಜನ್ಮ ಸಮಯ ಬಂದು 8:40 ಬೆಳಗ್ಗೆ. ಜನ್ಮಸ್ಥಳ ತುಮಕೂರು. ಇವರು ಕೇಳ್ತಾ ಇರುವಂತ ಪ್ರಶ್ನೆ ತಮ್ಮ ಹೈಯರ್ ಎಜುಕೇಶನ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ ಸ್ನೇಹ, ಯಾರು ಎಜುಕೇಶನ್ ವಿಚಾರವಾಗಿ ಕೇಳ್ತಿದ್ದೀರಾ, ನಿಮ್ಮ ಜಾತಕದ ವಿಚಾರವಾಗಿ ನೋಡೋದಾದ್ರೆ ಇಲ್ಲಿ ನಿಮ್ಮ ಒಂದು ಜಾತಕದ ಬಲ ವಿಚಾರದಲ್ಲಿ ಶುಕ್ರವಾರ ತಾವು ಹುಟ್ಟಿರುವಂಥದ್ದು, ಚಿತ್ರಾ ನಕ್ಷತ್ರ ಮತ್ತು ಕನ್ಯಾ ರಾಶಿ ತಮ್ಮದು. ಸೊ ಈ ವಿಚಾರದಲ್ಲಿ ವೃಷಭ ಲಗ್ನದಲ್ಲೇ ಹಲವಾರು ಗ್ರಹಗಳು, 3ರಿಂದ 4 ಗ್ರಹಗಳು ಇವರು ಜಾತಕರು ಯಾರು ಕೊಟ್ಟಿದ್ದಾರೆ ವಿಚಾರವಾಗಿ ಸ್ನೇಹ ಅನ್ನೋರ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕನ್ಫ್ಯೂಷನ್ಸ್ಗಳು, ಅಡಚಣೆಗಳು ತುಂಬ ಮೂಡ್ ಬರುವಂಥದ್ದು. ಯಾಕಂದರೆ ಅವರಿಗೆ ನಡೀತಿರುವಂಥ ದಶ ಗುರು ಮಹಾದಶೆ ನಡೀತಾ ಇರುವಂಥದ್ದು. ಇವರ ಒಂದು ವೃಷಭ ಲಗ್ನಕ್ಕೆ ಗುರು ಅಷ್ಟಮ ಲಾಭಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಅಡಚಣೆಗಳು ಜಾಸ್ತಿ ನೋಡ್ತಾ ಬರ್ತೀವಿ. ಈ ಕೊನೆಯ 2.5 ವರ್ಷದಿಂದ ಸ್ವಲ್ಪ ಏನಾದರೂ ಎಜುಕೇಷನ್ ಡಿಸ್ಕಂಟಿನ್ಯೂ ಆಗುವಂಥದ್ದು, ಈ ವಿಚಾರದಲ್ಲಿ ಸ್ವಲ್ಪ ಅಡಚಣೆಗಳಿರುತ್ತೆ. ಅದಕ್ಕೆ ಇವರಿಗೆ ಸೂಕ್ತವಾಗಿ ಹೇಳೋದಂತಂದರೆ ಮೊದಲೇದ್ದು ಅವರ ಒಂದು ಏನು ಡಿಗ್ರಿ ಎಜುಕೇಷನ್ನು ಅಥವಾ ಅವ್ರ ರೆಗ್ಯುಲರ್ ಏನು ಎಜುಕೇಷನ್ ಇರುತ್ತೋ ಅದನ್ನು ತಾವು ಪೂರ್ತಿಗೊಳಿಸಿ, ಅದಾದ ನಂತರ ಖಂಡಿತ ಗುರು ನಿಮಗೆ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ನಾವು ಹೈಯರ್ ಎಜುಕೇಷನ್ ಅಂತ ನೋಡೋದಾದರೆ 9ನೇ ಮನೆ ಅಂತ ಹೇಳ್ತೀವಿ. 9ನೇ ಮನೆ ವಿಚಾರವಾಗಿ ತುಂಬ ಚೆನ್ನಾಗಿ ನಿಮಗೆ ಪ್ರಬಲವಾಗಿರೋದ್ರಿಂದ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಸೊ ಆ ಒಂದು ಮುಂಬರುವ ದಿನಗಳಲ್ಲಿ ಅಂದರೆ ದಶಾಭುಕ್ತಿಯ ವಿಚಾರವಾಗಿ ಫೆಬ್ರವರಿ 2026 ನಂತರ ನಿಮಗೆ ಹೈಯರ್ ಎಜುಕೇಷನ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು ಮತ್ತು PhD ಲೆವೆಲ್ವರೆಗೂ ಹೋಗುವಂಥ ಯೋಗ ಇವರಿಗಿದೆ. ಮೊದಲನೇದಾಗಿ ಡಿಗ್ರಿ ಎಜುಕೇಷನ್ ಇವ್ರು ಕಂಪ್ಲೀಟ್ ಮಾಡಬೇಕು. ಇದಕ್ಕೆ ಸಿಂಪಲ್ ಪರಿಹಾರ ಇಷ್ಟೇ, ನಡೀತಿರುವಂಥ ದಶಾಭುಕ್ತಿಗಳಲ್ಲಿ ಪ್ರತಿ ಗುರುವಾರ ಅವರಿಗೆ ನಂಬಿಕೆ ಇರುವಂಥ ಗುರು ರಾಯರ ಒಂದು ಸನ್ನಿಧಿ ಆಗಿರ್ಬೋದು, ಗುರು ದತ್ತಾತ್ರೇಯ ಸನ್ನಿಧಿ ಅಂತ ಹೇಳ್ತೀವಿ, ಅಥವಾ ಕೆಲವೊಬ್ರು ಸಾಯಿಬಾಬಾ ಭಕ್ತರು ಇರ್ತಾರೆ, ಅವರ ವಿಚಾರವಾಗಿ ಪ್ರತಿ ಒಂದು ಗುರುವಾರ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಗುರುವಿನ ಮಂತ್ರ ಅಲ್ಲೇ ದೇವಸ್ಥಾನದಲ್ಲಿ 3 ಪ್ರದಕ್ಷಿಣೆಯನ್ನು ಮಾಡಿ, ನವಗ್ರಹಗಳ ಪ್ರದಕ್ಷಿಣೆಯನ್ನು ಮಾಡಿ, ಓಂ ಬೃಹಸ್ಪತೇ ನಮಃ ಅಂತ 108 ಬಾರಿ ಜಪಗಳನ್ನು ಮಾಡೋದ್ರಿಂದ ಇವರಿಗೆ ಇರುವಂಥ ಏನಾದರೂ ಎಜುಕೇಷನಲ್ಲಿ ಅಡಚಣೆಗಳು ದೂರವಾಗುತ್ತೆ. ತದನಂತರ ಅವರಿಗೆ ಪೂರ್ತಿ ಎಜುಕೇಷನ್ ಕಂಪ್ಲೀಟ್ ಆದ ನಂತರ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೂ ಕೂಡ ಇವರಿಗೆ ಅನುಕೂಲತೆಗಳನ್ನು ಆಗುವಂಥ ವಿಚಾರ.
ಓಕೆ, ಸೊ ಸ್ನೇಹ ಅವರು ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು. ಸೊ ನೀವು ಸಹ ನಿಮ್ಮ ಪ್ರಶ್ನೆಗಳನ್ನ ವಾಟ್ಸಪ್ನಲ್ಲಿ ನಮಗೆ ಕಳಿಸ್ಬೋದು, ಅಥವಾ ನೇರವಾಗಿ ಪ್ರತಿ ಶನಿವಾರ ಗುರೂಜಿಗಳು ನಿಮಗೆ ಲೈವ್ ಅಲ್ಲಿ ಸಿಗ್ತಾರೆ. ಸೊ ನೀವು ಕಾಲ್ ಮಾಡಿ ಕೂಡ ಮಾತನಾಡಬಹುದು ಅಂತ ಹೇಳಿ ತಿಳಿಸ್ತಾ, ಗುರೂಜಿ ನಾವು ರಾಮನವಮಿಯ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೊ ಅಂದ್ರೆ ನಾನು ಆಗ್ಲೇ ಕೂಡ ಹೇಳ್ದೆ, ಸೊ ಒಂದು ಹಬ್ಬ ಹರಿದಿನ ಅಂತ ಹೇಳಿ ಬಂದಂಥ ಸಮಯದಲ್ಲಿ ಕೆಲವೊಂದಷ್ಟು ಕೆಲಸಗಳು ನಿಷಿದ್ಧವಾಗಿರುತ್ತೆ. ಸೊ ಆ ರೀತಿಯಾಗಿ ನಾವು ನೋಡೋದಾದ್ರೆ ರಾಮನವಮಿ ಹಬ್ಬದಲ್ಲಿ ಅಥವಾ ನಾಳೆ ನಾವು ಏನು ಹಬ್ಬನ ಆಚರಣೆ ಮಾಡ್ತೀವಿ, ಸೊ ಆ ನಿಟ್ಟಿನಲ್ಲಿ ಯಾವ ಒಂದು ಕೆಲಸವನ್ನ ಮಾಡಿದ್ರೆ ಒಳ್ಳೆಯದು, ಜೊತೆಗೆ ಯಾವ ಕೆಲಸನ ಮಾಡಬಾರ್ದು ಅಂತ ಹೇಳಿ ಗುರುಜಿ. ನೋಡಿ, ತುಂಬ ಅತ್ಯದ್ಭುತವಾಗಿರುವಂಥ ಶ್ರೀರಾಮನವಮಿಯ ಶುಭ ದಿನವಾದ ನಾಳಿನ ಒಂದು ಇವತ್ತಿನ ದಿನ ಅಥವಾ ಪಂಚಾಂಗ ಪ್ರಕಾರ ನಾಳಿನ ದಿನ ಹೆಚ್ಚು ಆಚರಣೆಗಳು ನೀವು ಮಾಡೋದ್ರಿಂದ ಮೊದಲನೇದಾಗಿ ತಮ್ಮಲ್ಲಿ ಸಕಾರಾತ್ಮಕ ತುಂಬ ಚೆನ್ನಾಗಿ ಬರುವಂಥದ್ದು, ಮತ್ತೆ ಕೆಲವೊಂದು ತೊಂದರೆಗಳಿಂದ ಮುಕ್ತಿ ತಮಗೆ ಸಿಗುವಂಥದ್ದು. ಆದರೆ ಹಾಗಾದರೆ ಯಾವ್ಯಾವ ಕ್ರಮಗಳು ತಾವು ಕೇಳಿದಾಗೆ ಯಾವ ಒಂದು ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ ತಾವು ಕೇಳಿದ್ರಿ. ಆ ವಿಚಾರದಲ್ಲಿ ಶ್ರೀರಾಮನ ಈ ವಿಚಾರದಲ್ಲಿ ನೋಡೋದಾದರೆ ವಿಧಿವಿಧಾನಗಳ ಪ್ರಕಾರವಾಗಿ ಶ್ರೀರಾಮನನ್ನು ಪೂಜಿಸುವಂಥದ್ದು, ವಿಶೇಷವಾಗಿ ತುಪ್ಪದ ದೀಪ ಬೆಳಗಿಸೋದ್ರಿಂದ, ತುಪ್ಪದ ದೀಪದ ಆರತಿ ಮಾಡೋದ್ರಿಂದ ತುಂಬ ಒಳ್ಳೆಯದಂತ ಹೇಳ್ತೀವಿ. ಮತ್ತು ಶ್ರೀರಾಮನ ಜಪವನ್ನು ಯಥೇಚ್ಛವಾಗಿ ಜಪಿಸಿ, ಅಥವಾ ಶ್ರೀರಾಮನ ಒಂದು ಮಂತ್ರಗಳನ್ನು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಮಂತ್ರವನ್ನು ಜಪ ಮಾಡುವಂಥದ್ದು, ಮತ್ತು ಶ್ರೀರಾಮನ ಜಪ, ಶ್ರೀರಾಮ ಕಥೆ ಬರೆಯುವಂಥದ್ದು, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಬರೆಯುವಂಥದ್ದು ಯಥೇಚ್ಛವಾಗಿ ತಮ್ಮ ಒಂದು ಪುಸ್ತಕದಲ್ಲಿ ತಗೊಂಡು 108 ಬಾರಿ 1008 ಬಾರಿ ಅವರ ಶಕ್ತಿ ಅನುಸಾರವಾಗಿ. ಮತ್ತು ಶ್ರೀಗಂಧದ ತಿಲಕವನ್ನು ಹಚ್ಕೊಳ್ಳಿ. ರಾಮನಿಗೂ ಶ್ರೀಗಂಧಕ್ಕೂ ಅದರದೇ ಆದ ಒಂದು ಬಾಂಧವ್ಯ ಇರುವಂಥದ್ದು. ಈ ಒಂದು ಶ್ರೀಗಂಧದ ತಿಲಕ ನಿಮಗೆ ಹಣೆಯಲ್ಲಿ ತಿಲಕ ಇಟ್ಕೊಳ್ಳೋದ್ರಿಂದ ತೇಜೋಮಯವಾಗಿರುವಂಥದ್ದು. ಯಾಕಂದರೆ ತಿಲಕ ಇಡೋದಕ್ಕೆ ನಮ್ಮ ಸನಾತನ ಪರಂಪರೆಯಲ್ಲಿ ಅದರದ್ದೇ ಆದ ಮಹತ್ವವಿರುವಂಥದ್ದು. ನಮ್ಮ ಸಪ್ತ ಚಕ್ರಗಳಲ್ಲಿ ನಮ್ಮ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರ ಹೇಗಿರುತ್ತೋ, ನಮ್ಮ ಒಂದು ತಿಲಕ ಇಡೋ ಭಾಗದಲ್ಲಿ ಆಜ್ಞಾ ಚಕ್ರ ಅಂತ ಇರುವಂಥದ್ದು. ವಿಶೇಷವಾಗಿ ಗಂಧದ ತಿಲಕವನ್ನು ಇಡೋದ್ರಿಂದ ತಮ್ಮ ಆಜ್ಞಾ ಚಕ್ರದ ಆಕ್ಟಿವೇಶನ್ ಆಗುವಂಥದ್ದು. ಇದರಿಂದ ನಿಮಗೆ ತುಂಬ ಒಂದು ತ್ರಿಕಾಲ ಜ್ಞಾನ ಅಂತ ಹೇಳ್ತೀವಿ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್, ಅದು ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅವ್ರ ದಿನ ನಡೀತಿರುವಂಥ ವಿಚಾರ ತುಂಬ ಸೂಕ್ತವಾಗಿ ಸಮಯದಲ್ಲಿ ತಿಳುವಳಿಕೆ ಅಂತೂ ಖಂಡಿತ ಸಿಗುತ್ತೆ ನಾಳೆ ಮಾಡೋದ್ರಿಂದ ಅಂತ ಹೇಳ್ತೀವಿ. ವಿಶೇಷವಾಗಿ ತಿಲಕವನ್ನ ಧರಿಸೋದ್ರಿಂದ, ಅದರಲ್ಲೂ ಶ್ರೀಗಂಧದ ತಿಲಕವನ್ನ ಧರಿಸೋದ್ರಿಂದ ಒಳ್ಳೇದಾಗತ್ತೆ ಅಂತ ಗುರುಜಿಗಳು ಕೂಡ ಹೇಳ್ತಾ ಇದ್ದಾರೆ. ಗುರುಜಿ ಮುಂದುವರೆದು ಶ್ರೀರಾಮನ ಸ್ತುತಿಯನ್ನು ಪಠಿಸಿ, ಮತ್ತು ಈ ಯಾವುದೇ ಸ್ತುತಿಯನ್ನು ಪಠಿಸಿ ಯಾವುದೇ ಮಾಡುವ ಕೆಲಸದಲ್ಲಿ ಅತ್ಯಂತ ಯಶಸ್ಸು ನಾಳೆ ಇವರಿಗೆ ಯಾರು ಮಾಡ್ತಾರೆ ಅವ್ರಿಗೆ ಸಿಗುವಂಥದ್ದು. ಮತ್ತು ಈ ದಿನದ ಅಂದರೆ ನಾಳಿನ ಒಂದು ದಿನದ ಆಹಾರ ಮತ್ತು ಹಣವನ್ನು ತಾವು ಹಣ ದಾನ ಅಂತಂದರೆ ಯಾರಿಗ ಆರ್ಥಿಕ ಸಹಾಯ ಮಾಡುವಂಥದ್ದು, ಆಹಾರದ ವಿಚಾರವಾಗಿ ನಾಳೆ ದಾನ ಮಾಡುವಂಥದ್ದು. ಇದರಿಂದ ನಿಮಗೆ ಹೆಚ್ಚು ಹೆಚ್ಚು ಜೀವನದಲ್ಲಿ ಸಂತೋಷ ಸಮೃದ್ಧಿ ನಾಳೆ ತುಂಬ ಒಂದು ಮುಂದಿನ ಕಾಲಮಾನದಲ್ಲಿ ತುಂಬ ಚೆನ್ನಾಗಿ ಸಿಗುವಂಥದ್ದು. ಮತ್ತು ಅಗತ್ಯವಿರುವ ಜನರಿಗೆ ನಾಳೆ ರಾಮನವಮಿ ವಿಶೇಷವಾಗಿ ಗೊತ್ತಿರುವಂಥದ್ದು ಪಾನಕ ಕೊಡುವಂಥದ್ದು, ಮತ್ತು ವಿಶೇಷವಾಗಿ ತುಂಬ ಕೋಸಂಬರಿ ಇದು ಮಾಡುವಂಥದ್ದು. ಶ್ರೀರಾಮನ ವಿಶೇಷ ಆಶೀರ್ವಾದ ತಮ್ಮಲ್ಲಿ ಯಾರು ಭಕ್ತಗಣಗಳಿಗೆ ಯಾರು ಯಥೇಚ್ಛವಾಗಿ ತಮ್ಮ ಸಹಾಯ ಅನುಸಾರವಾಗಿ ತಮ್ಮ ಮನೆಯಲ್ಲಿ ಕೆಲವೊಬ್ರು ಕೇಳ್ಬೋದು ವೀಕ್ಷಕರು, ಗುರುಜಿ ನಾವು ಹೊರಗಡೆ ಹೋಗೋದಿಲ್ಲ, ನಾವು ಜನರ ಸಂಪರ್ಕ ಇಲ್ಲ, ನಾವು ಹೇಗೆ ಕೊಡೋದಂತ. ಎಲ್ಲೋ ಒಂದು ಕಡೆ ಕೊಡ್ತಾ ಇರ್ತಾರಲ್ಲ, ಅಲ್ಲಿ ನಿಮಗೆ ಹಣದ ಸಹಾಯ ಮಾಡಿ, ಅಥವಾ ಅಲ್ಲಿ ಏನೋ ಒಂದು ಪಾನಕಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೀಡಿ, ಅವರ ಸಾಮಗ್ರಿಗಳು ಆಲ್ರೆಡಿ ಅವ್ರು ತಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರೆ ತಾವು ಅದಕ್ಕೆ ಧನ ಸಹಾಯ ಮಾಡುವಂಥದ್ದು. ಅಥವಾ ಈಗ ತುಂಬ ಕಡೆ ನೋಡಿ ಎಷ್ಟೋ ಒಂದು ಪ್ಲಾಸ್ಟಿಕ್ ಕಪ್ಸ್ನಲ್ಲೇ ಹಾಕ್ಕೊಡುವಂಥದ್ದು ಪಾನಕವನ್ನು, ಅದನ್ನಾದರೂ ತಾವು ಮಾಡಿ. ಅಳಿಲು ಸೇವೆ ಅಂತ ಹೇಳ್ತಾರಲ್ಲ, ಶ್ರೀರಾಮನಿಗೆ ಹೇಗೆ ಅಳಿಲು ಸೇವೆ ತಾವು ಮಾಡ್ತಿರೋ, ಸೊ ಆ ವಿಚಾರವಾಗಿ ಯಥೇಚ್ಛವಾಗಿ ನಿಮಗೆ ಪ್ರತಿಯೊಂದು ಆಚರಣೆ ನಾಳೆ ಶುಭ ತರುವಂಥದ್ದು. ಈ ಎಲ್ಲ ಕೆಲಸಗಳು ತಿಳಿಸಿರುವಂಥ ಎಲ್ಲ ಕೆಲಸಗಳು ಮಾಡಿದ್ರೆ ತುಂಬ ಶುಭವಾಗಿರುವಂಥದ್ದು. ಮತ್ತು ತಾವು ಕೇಳಿದರೆ ಯಾವುದೇ ವಿಚಾರವಾಗಿ ಯಾವ ಕೆಲಸಗಳು ಮಾಡಬಾರ್ದು ಅಂತ ನೋಡಿ, ಕೆಲವೊಬ್ಬರಲ್ಲಿ ನಂಬಿಕೆ ಅಂತ ಹೇಳುತ್ತೆ, ಆಸ್ತಿಕರು ನಾಸ್ತಿಕರು ಅಂತ ಹೇಳ್ತಾರೆ. ಸೊ ನಾಸ್ತಿಕರ ವಿಚಾರವಾಗಿ ಇದು ಮಾಡಿಬಿಟ್ರೆ ಇದು ಬಂದ್ಬಿಡುತ್ತಾ ಅನ್ನೋ ಒಂದು ಪ್ರಶ್ನೆ, ಇದು ಮಾಡಿದ್ರಿಂದ ನನಗೇನು ಲಾಭ ಅಂತ. ನೋಡಿ, ಯಾವುದೇ ವಿಚಾರವಾಗಿ ಇದು ಕಲಿಯುಗ ಅಲ್ವಾ, ಸರ್ವೇ ಸಾಮಾನ್ಯವಾಗಿ ಜನರಲ್ಲಿ ಅದು ಮೂಡುವಂಥ ಪ್ರಶ್ನೆ ನಾವು ಹಲವಾರು ವಿಚಾರದಲ್ಲಿ ನೋಡ್ತೀವಿ. ಆದರೆ ತಾವು ನಾಸ್ತಿಕರ ಆಗಿದ್ರು ಕೂಡ ಅಸಡ್ಡೆ ಬೇಡ. ಅದು ನಿಮಗೆ ಆಚರಣೆ ಇಷ್ಟ ಆಗೋದಿಲ್ಲ, ಅದು ನಿಮಗೆ ಆ ಪರಂಪರೆನ ಫಾಲೋ ಮಾಡೋದಿಲ್ಲ ಅಂದರೆ ಅಸಡ್ಡೆ ಬೇಡ. ನಿಮ್ಮ ಕರ್ತವ್ಯನೇ ದೇವರು. ಬಸವಣ್ಣವರು ಒಂದು ಕಡೆ ಹೇಳ್ಬಿಟ್ಟಿದ್ದಾರೆ, ಕಾಯಕವೇ ಕೈಲಾಸ. ಅದನ್ನ ತಾವು ತುಂಬಾ ಒಳ್ಳೆಯ ಭಾವನೆಯಿಂದ ಮಾಡಿ ನಾಳೆ ಆದಷ್ಟು ತಾವೊಬ್ಬರು ಯಾವುದೋ ವೃತ್ತಿಯಲ್ಲಿ ವೈದ್ಯರಾಗಿದ್ದರೆ, ಮತ್ತೆ ವೃತ್ತಿಯಲ್ಲಿ ತಾವು ಏನೋ ಒಂದು ಪ್ರೊಫೆಷನಲ್ಸ್ ಅಂತ ಹೇಳ್ತೀರಲ್ಲ, ಆ ವಿಚಾರವಾಗಿ ತಮ್ಮ ಕೈಲಾದ ಒಂದು ಉಚಿತ ಸೇವೆಯನ್ನು ಮಾಡಿ. ಯಾಕಂದರೆ ನಿಮ್ಮ ಕೆಲಸದಲ್ಲಿ ಕೂಡ ನಿಮಗೆ ಈ ವಿಚಾರವಾಗಿ ಮಾಡಿದ್ರೆ ಅನುಕೂಲತೆಗಳಾಗುತ್ತೆ. ಅಸಡ್ಡೆ ಬೇಡ ಅನ್ನೋದು ನಾನು
ತುಂಬಾ ಖಡಾಖಂಡಿತವಾಗಿ ನಮ್ಮ ವೀಕ್ಷಕರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ನೀವು ಮಾಡೋ ಕೆಲಸ ಏನಿದೆ ಆ ಒಂದು ಕೆಲಸದಲ್ಲಿ ನಂಬಿಕೆ ಇರಬೇಕು. ಸೊ ಅಸಡ್ಡೆಯಿಂದ ಅಯ್ಯೋ ಇದು ಮಾಡಿದ್ರೆ ಆಗುತ್ತಾ ಇಲ್ವಾ, ಸೊ ಈ ರೀತಿಯಾಗಿ ನಂಬಿಕೆ ಅಥವಾ ಎರಡೊಂದು ಮನ್ಸು ಅಂತ ಹೇಳ್ತಾರೆ ಗುರುಜಿ. ಸೊ ಆ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿ ಗುರುಜಿಗಳು ತಿಳಿಸ್ತಾ ಇದ್ದಾರೆ. ಗುರುಜಿ, ಈಗ ಒಂದು ವೀಕ್ಷಕರ ಪ್ರಶ್ನೆ ಬಂದು, ನಮ್ಮ ಮನೆಯಲ್ಲಿ ಶ್ರೀರಾಮನ ವಿಗ್ರಹ ಇಲ್ಲ ಅಥವಾ ಶ್ರೀರಾಮನ ಫೋಟೋ ಇಲ್ಲ ಅಂದ್ರೆ ನಾವು ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಆರಾಧನೆ ಮಾಡಬೇಕು ಅಂತ ಹೇಳಿ ಗುರುಜಿ. ನೋಡಿ, ಶ್ರೀರಾಮನ ಜಪ ಒಂದೇ ಸಾಕು. ಯಾವಾಗ್ಲೂ ಒಂದು ದೇವರ ಆರಾಧನೆ ಮಾಡಬೇಕು. ಫೋಟೋ ಇಲ್ಲ, ವಿಗ್ರಹ ಇಲ್ಲ, ತಮ್ಮ ಇರುವಂಥ ಈಗಿನ ಟೆಕ್ನಾಲಜಿ ಪ್ರಕಾರದಲ್ಲಿ ಒಂದು ಮೊಬೈಲನ್ನು ಬಳಸಿ ರಾಮನಾಮ ಜಪವನ್ನು ಮಾಡುವಂಥದ್ದು ಮತ್ತು ಯಥೇಚ್ಛವಾಗಿ ದೇವರಲ್ಲಿ ಶ್ರದ್ಧಾ ಭಕ್ತಿ ಬರಬೇಕಂದ್ರೆ ಉತ್ತರಾಭಿಮುಖ ಅಂತಂದರೆ, ಯಾಕಂದರೆ ಅಲ್ಲಿ ಉತ್ತರದಲ್ಲಿ ನಮ್ಮ ವಾಸ್ತುವಿನ ವಿಚಾರದಲ್ಲಿ ಗುರು ಮತ್ತು ಬುಧರ ಒಂದು ಗ್ರಹದ ವಾಸ ಅಂತ ಹೇಳ್ತೀವಿ. ಯಾಕಂದರೆ ಆ ಒಂದು ಭಾಗ ತುಂಬ ಇಂಪಾರ್ಟೆಂಟು. ತಮ್ಮ ಮನೆಯಲ್ಲಿ ತಮ್ಮ ದೇವರ ಕೋಣೆ ಆಗಿರ್ಬೋದು ಅಥವಾ ತಮ್ಮ ಪ್ರಶಸ್ತವಾದ ಸ್ಥಳ, ನಮ್ಮ ಮನೆಯಲ್ಲಿ ನಮ್ಮ ದೇವರ ಕೋಣೆನೇ ಇಲ್ಲ, ನಾವು ಒಂದು ಜಗ್ಲಿನಲ್ಲಿ ಒಂದು ಚಿಕ್ಕದ ಸ್ಥಳದಲ್ಲಿ ದೇವರನ್ನ ಇಟ್ಟಿದ್ದೀವಿ ಅಂತ ತಮ್ಮ ಮನೆಯಲ್ಲಿ ಒಂದು ಚಾಪೆಯನ್ನು ಹಾಕೊಳ್ಳುವಂಥದ್ದು, ಅಂದರೆ ಜಪಗಳನ್ನು ಮಾಡುವಂಥದ್ದು, ಉತ್ತರಾಭಿಮುಖ ಇದು ಮಾಡುವಂಥದ್ದು, ರಾಮನಾಮ ಜಪ ಸಾಕು. ಸೊ ಹೇಳಿರುವಂಥ ನಿಮ್ಮ ಭಕ್ತಿ ಇರುವಂಥ ದೇವರಲ್ಲೇ ಕೂಡ ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಶ್ರೀರಾಮನ ಜಪ ಮಾಡ್ತಾ ಒಂದು ದೀಪ ಹಚ್ಚೋದ್ರಿಂದ, ರಾಮನ ಫೋಟೋ ಬೇಕಂತಲ್ಲ, ಯಾಕಂದರೆ ಭಗವಂತ ಸರ್ವಾಂತರ್ಯಾಮಿ, ಎಲ್ಲ ಕಡೆ ನೆನದಲ್ಲಿ ರಾಮನಾಮ ನಮಗೆ ಸಿಗುವಂಥದ್ದು. ಸೊ ಆ ವಿಚಾರವಾಗಿ ನೋಡೋದಾದರೆ, ಸೊ ಫೋಟೋ ಮತ್ತು ವಿಗ್ರಹ ಇಲ್ಲ ಅಂದರೂ ಕೂಡ ಈ ಒಂದು ತುಂಬ ಮುಖ್ಯವಾಗಿರುವಂಥ ಉತ್ತರಾಭಿಮುಖ ಮತ್ತು ತುಪ್ಪದ ದೀಪವನ್ನು ರಾಮನ ನೆನೆಯುತ್ತಾ ಹಚ್ಚುವಂಥದ್ದು, ಶ್ರೀರಾಮ್ ಜೈ ಜಯ ರಾಮನ ಆ ಒಂದು ಮಂತ್ರದಲ್ಲೇ ಆ ಒಂದು ಶಕ್ತಿ ಅಡಗಿರೋದ್ರಿಂದ ಇಷ್ಟು ಮಾಡಿದ್ರು ಕೂಡ ನಮ್ಮ ವೀಕ್ಷಕರು ಯಾರು ನೋಡ್ತಾ ಇದ್ದಾರೆ ಅದರಿಂದ ತುಂಬಾ ಅನುಕೂಲತೆಗಳು ಅವರಿಗೆ ಸಿಗುವಂಥದ್ದು. ಓಕೆ ಗುರುಜಿ, ಈಗ ಶ್ರೀರಾಮನವಮಿ ಅಂದಿದ ತಕ್ಷಣ ಹೆಸರು ಬೇಳೆ, ಪಾನಕ, ಮಜ್ಜಿಗೆ ಇವೆಲ್ಲವೂ ಕೂಡ ವಿಶೇಷವಾಗಿರುವಂಥದ್ದು. ಅಂದ್ರೆ ಇದನ್ನೇ ನಾವು ಮಾಡಬೇಕು, ಇದರ ಹಿಂದೆ ಇರುವಂತಹ ಕೆಲವೊಂದಷ್ಟು ಕಾರಣಗಳು ಏನು ಅಂತ ಹೇಳಿ ನೋಡ್ಬೋದಾ ಗುರುಜಿ? ನೋಡಿ, ಶ್ರೀರಾಮನ ನವಮಿಗೆ ಅದರದೇ ಆದ ನಮ್ಮ ಒಂದು ಸನಾತನ ಪರಂಪರೆಯಲ್ಲಿ ನೋಡಿ, ಹಬ್ಬಗಳನ್ನ ಆಚರಣೆನೇ ಒಂದು ಕೆಲವೊಬ್ರು ವಿನೋದಕ್ಕಾಗಿ ತಗೊಂಡಿದ್ದಾರೆ, ಕೆಲವೊಬ್ರು ವೈಜ್ಞಾನಿಕ ರೀತಿಯಲ್ಲಿ ತಗೊಂಡಿರುವಂಥದ್ದು. ತಮಗೆ ಗೊತ್ತಿರ್ಬೋದು ನೋಡಿ, ಶ್ರಾವಣ ಮಾಸದ ನಂತರ ಬರುವಂತ ಹಬ್ಬಗಳು ಯಾವ್ದು ಬರುತ್ತೆ? ಸರ್ವಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಬರುವಂತ ಹಬ್ಬಗಳು, ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಗೌರಿ ಮತ್ತೆ ಗಣೇಶ ಹಬ್ಬ ಬರುತ್ತೆ. ಸೊ ಇದರ ಮುಂದುವರಿಸ್ಕೊಂಡು ಹೋಗ್ತಾ ಇದೆ, ಹಬ್ಬಗಳ ಸಾಲೇ ಬರುತ್ತೆ ಶ್ರಾವಣ ಮಾಸ ಅಂದ ತಕ್ಷಣ. ಹೌದು, ತುಂಬಾ ಸೂಕ್ತವಾಗಿ ಹೇಳಿದ್ದೀರಾ. ಆ ಶ್ರಾವಣ ಮಾಸ ಅಂದ್ರೆ ಹಬ್ಬದ ಸಾಲು. ಅವಾಗ ನೋಡಿ, ಶ್ರಾವಣ ಮಾಸದಲ್ಲಿ ಮಳೆಗಾಲ ಪ್ರಾರಂಭ ಆಗುತ್ತೆ. ಮಾಡುವಂಥ ಗಣೇಶನ ಮೋದಕ ಆಗಿರ್ಬೋದು, ಮತ್ತೆ ಪ್ರತಿಯೊಂದು ವಿಚಾರದಲ್ಲಿ ಏನು ಎಲ್ಲ ಎಣ್ಣೆಯಲ್ಲಿ ಕರೆದಿರುವಂಥ ಪದಾರ್ಥಗಳು, ಅಂದ್ರೆ ಜನರು ದೇವರ ನೈವೇದ್ಯಕ್ಕೂ ಆಯ್ತು, ಆ ನೈವೇದ್ಯ ನಂತರ ಅವರ ಭೋಜನಕ್ಕೂ ಆಯ್ತು ಅಂತ ನಮ್ಮ ಹಿರಿಯರು ಒಂದು ಆಚರಣೆ ಮಾಡ್ಕೊಂಡು ಬರುವಂಥದ್ದು. ತಮಗೆ ಗೊತ್ತಿರುವಂಥದ್ದು ಶ್ರೀರಾಮನವಮಿ ಬರುವಂಥದ್ದು ಈ ಒಂದು ನಡೀತಿರುವಂಥ ಬೇಸಿಗೆ ಕಾಲದಲ್ಲಿ ಅತ್ಯಂತ ನಿರ್ಜಲವಾಗಿರುವಂಥ ದೇಹ, ಅಂದ್ರೆ ಬಿಸಿಲಿನ ತಾಪ ಜಾಸ್ತಿ ಇರುತ್ತೆ, ಇದಿರುವಂಥದ್ದು. ಸೊ ಹಬ್ಬದ ಜೊತೆನಲ್ಲಿ ಕೂಡ ಈ ಒಂದು ಪಾನಕದ ಮೂಲಕ ನಮ್ಮ ದೇಹದ ಒಂದು ನಿರ್ಜಲೀಕರಣ ಆಗಿರುವಂಥ ದೇಹದ ವಿಚಾರವಾಗಿ ಪಾನಕದ ಮೂಲಕ ದೇಹಕ್ಕೆ ತಂಪನ್ನು ನೀಡುವಂಥದ್ದು. ಕೋಸಂಬರಿಯಲ್ಲಿ ಅದರದೇ ಆದ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಜೀರ್ಣಕ್ರಿಯೆಗೆ ಸಹಾಯಕವಾಗಿರುವಂಥ ಅಂಶಗಳು ಇರುವಂಥದ್ದು. ಇದಕ್ಕೆ ಹೆಚ್ಚು ನಮ್ಮ ಆಯುರ್ವೇದ ಆಚಾರ್ಯರು ಇನ್ನು ಕೆಲವಾರು ವಿಚಾರಗಳಲ್ಲಿ ಗೊತ್ತಿರ್ತಾರೆ, ಯಾರು ವೀಕ್ಷಕರು ನೋಡ್ತಾ ಇರ್ತಾರೆ. ಕೆಲವರು ಆಯುರ್ವೇದ ವಿಚಾರದಲ್ಲಿ ನೋಡೋದಾದ್ರೆ ಪಾಕಶಾಲೆ ಪ್ರವೀಣರು ಅಂತ ಹೇಳ್ತೀವಿ, ಅಂದ್ರೆ ಅಡಿಗೆಗೆ ಸಂಬಂಧಪಟ್ಟಂತ ಯಾರು ತುಂಬಾ ಪ್ರವೀಣರಿರ್ತಾರೆ ಅವ್ರಿಗೆ ಗೊತ್ತು ಕೋಸಂಬರಿಯ ಮಹತ್ವ. ಸೊ ಈ ಹಬ್ಬದ ಆಧಾರಿತವಾಗಿ ರಾಮನಾಮ ಜಪದ ಒಂದು ಸಕಾರಾತ್ಮಕ ಒಂದಿಗೆ ಮತ್ತೆ ಈ ಒಂದು ನೀವು ಕೇಳ್ದಂಗೆ ಪಾನಕ ಆಗಿರ್ಬೋದು, ಮತ್ತೆ ಅದರ ವಿಚಾರವಾಗಿ ಕೋಸಂಬರಿ ಕೊಡುವಂಥದ್ದು. ಸೊ ಇದು ವಿಶೇಷವಾಗಿ ನಮ್ಮ ಬೇಸಿಗೆ ಅನುಸಾರವಾಗಿ ನಮ್ಮ ಪೂರ್ವಿಕರು ವೈಜ್ಞಾನಿಕ ರೀತಿಯಲ್ಲಿ ನಾವು ಆಚರಿಸಪಡುವಂತ ಒಂದು ವಿಧವಾಗಿದೆ. ಜೊತೆಗೆ ಹೇಳ್ತಾರೆ ಗುರುಜಿ, ಅಂದ್ರೆ ಈಗ ತುಂಬಾ ವರ್ಷಗಳ ಕಾಲ ದಶರಥ ಮಹಾರಾಜನಿಗೆ ಮಕ್ಕಳಿರ್ಲಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ತುಂಬಾ ವರ್ಷಗಳಾದ್ಮೇಲೆ ಶ್ರೀರಾಮ ಜನನ ಆಗುತ್ತೆ. ಆಗ ಇಡೀ ಅಯೋಧ್ಯೆ ಪೂರ್ತಿ ರಾಮನನ್ನ ನೋಡೋದಕ್ಕೆ ತುಂಬಿಕೊಂಡಿದ್ದಂಥ ಸಮಯದಲ್ಲಿ ದಶರಥ ಮಹಾರಾಜರು ಅಷ್ಟು ಜನಸಾಗರವನ್ನ ನೋಡಿ ಆ ಬಿಸಿಲಿನಲ್ಲಿ ನೀವು ಹೇಳ್ದಾಗೆ ಆ ಬೇಸಿಗೆಯಲ್ಲಿ ಸಹ ನಿಂತಿದ್ದಂಥ ಜನರಿಗೆ ತಂಪಾಗ್ಲಿ ಅಂತ ಹೇಳಿ ಇಡೀ ಜನರಿಗೆ ಪಾನಕ, ಹೆಸರುಬೇಳೆ, ಮಜ್ಜಿಗೆ ಸೊ ಇದನ್ನ ಮಾಡಿ ಕೂಡ ವಿತರಣೆ ಮಾಡಿದ್ರು. ಇದು ಏನು ಹಿಂದೂ ಪುರಾಣಗಳಲ್ಲಿ ಇರೋಂಥ ಅಂದ್ರೆ ರಾಮನ ಜನ್ಮ ಆದಾಗ ರಾಮನನ್ನ ನೋಡೋದಕ್ಕೋಸ್ಕರ ಇಡೀ ಅಯೋಧ್ಯೆ ಜನ ಅರಮನೆ ಹತ್ರ ನೆರೆದಿರೋದ್ರಿಂದ ಆ ಒಂದು ಕಾರಣನೂ ಕೂಡ ಹೇಳಲಾಗುತ್ತೆ. ಗುರುಜಿ, ಹಾಗೆ ಈ ಬಾರಿಯ ಶ್ರೀರಾಮನವಮಿಯ ಈ ವರ್ಷದ ಮಹತ್ವ ಏನಿದೆ ಗುರುಜಿ, ನೋಡೋಣ.
ನೋಡಿ, ತುಂಬ ವಿಶೇಷವಾಗಿ ನಮ್ಮ ವೀಕ್ಷಕರಲ್ಲಿ ಹೇಳೋದೇನಂತಂದರೆ, ಈ ರಾಮನವಮಿ ಹಬ್ಬ ಈ ವರ್ಷದಲ್ಲಿ ಸತ್ಯ, ಧರ್ಮ, ನಿಷ್ಠೆ ಮತ್ತು ಘನತೆಯ ಸಂದೇಶವನ್ನು ನೀಡುವಂಥದ್ದು. ಸೊ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಒಂದು ನಿರ್ಮಾಣ ಆಗಿರುವಂಥದ್ದು, ರಾಮಲಲ್ಲನ ಪ್ರತಿಷ್ಠೆ ಆಗಿರುವಂಥದ್ದು, ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ನಾವು ನೋಡ್ತೀವಿ. ಶ್ರೀರಾಮನ ಜೀವನ ಆದರ್ಶಗಳು ಮತ್ತು ನೈತಿಕ ಮೌಲ್ಯಗಳು ನಮಗೆ ಎಲ್ಲನೂ ದಿನನಿತ್ಯದ ಜೀವನದಲ್ಲಿ ಕಲಿಸುವಂಥದ್ದು. ಸೊ ಈ ವರ್ಷದ ಮಹತ್ವದ ವಿಚಾರವಾಗಿ ಈ ಶುಭ ದಿನದಂದು ರಾಮಚರಿತ ಮಾನಸ ಭಜನೆ ಕೀರ್ತನೆಗಳು ಅಂತ ಹೇಳ್ತೀವಿ ಪಠಣೆ ಮಾಡೋದ್ರಿಂದ, ರಾಮಾಯಣ ಕಥೆಗಳ ಆಲಿಸೋದ್ರಿಂದ ಆಯುಷ್ ವೃದ್ಧಿ ಅಂತ ಹೇಳ್ತೀವಿ. ವಿಶೇಷವಾಗಿ ರಾಮನಿಗೆ ಸಂಬಂಧಪಟ್ಟಂಥ ದೇವಸ್ಥಾನ ಈ ವರ್ಷದ ಮಹತ್ವ ಅಂತಂದರೆ, ಭದ್ರಾಚಲಂನಲ್ಲಿರುವಂಥ ಒಂದು ತೆಲಂಗಾಣ ಭಾಗದಲ್ಲಿ ಭದ್ರಾಚಲಂನಲ್ಲಿರುವಂಥ ಶ್ರೀರಾಮನ ದೇವಸ್ಥಾನದಲ್ಲಿ ವಿಶೇಷ ಆಚರಣೆಗಳಿರುತ್ತೆ. ಮೊದಲೇದಾಗಿ ನೋಡೋದಾದರೆ, ರಾಮಾಯಣ ಅಂದ್ರೇ ವಿಶೇಷವಾಗಿರುವಂಥದ್ದು. ಸೊ ನಮ್ಮ ರಾಮನ ಉಲ್ಲೇಖ ಎಲ್ಲೆಲ್ಲಿ ಇರುವುದು ಅಂತಂದರೆ, ಅಯೋಧ್ಯೆಯಲ್ಲಿರುವಂಥದ್ದು ರಾಮನ ಒಂದು ದೇವಸ್ಥಾನ, ಭದ್ರಾಚಲಂ ನಾನು ತಿಳಿಸ್ಕೊಟ್ಟೆ, ಅಯೋಧ್ಯೆಯಲ್ಲಿರುವಂಥದ್ದು ಉತ್ತರ ಪ್ರದೇಶದಲ್ಲಿ, ಮತ್ತು ರಾಮೇಶ್ವರಮಲ್ಲಿ ತಮಿಳುನಾಡಿಗೆ ಸಂಬಂಧಪಟ್ಟಿರುವಂಥದ್ದು, ಭದ್ರಾಚಲಂ ತೆಲಂಗಾಣದಲ್ಲಿರುವಂಥದ್ದು, ಮತ್ತು ಸೀತಾಮಹರಿ ಅಂತ ಬಿಹಾರದಲ್ಲಿ ಇರುವಂಥ ಒಂದು ರಾಮನಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳಲ್ಲಿ ವಿಶೇಷ ಆಚರಣೆಗಳು ನಡೆಯುವಂಥದ್ದು. ಶ್ರೀರಾಮನವಮಿಯಂದು ಭಾರತದ ಎಲ್ಲ ಪ್ರತ್ಯೇಕ ಗ್ರಾಮೀಣ ನಗರ ಪ್ರದೇಶದ ನಿವಾಸಿಗಳು ಒಬ್ರಿಗೊಬ್ರು ಆಚರಿಸುವಂಥ ಹಬ್ಬ ಇದನ್ನು ನಾವು ನೋಡ್ತಾ ಬರ್ತೀವಿ. ಮತ್ತು ಈ ಒಂದು ಮಾಸದಲ್ಲಿ ರಾಮನಿಗೆ ಸಂಬಂಧಪಟ್ಟಂಥದ್ದು ರಥಯಾತ್ರೆಗಳು ಜರುಗುವಂಥದ್ದು ರಾಮನಿಗೆ ವಿಶೇಷವಾಗಿ, ಮತ್ತು ಏನಾದರೂ ಧಾರ್ಮಿಕವಾಗಿ ಒಂದು ಚಾರಿಟೇಬಲ್ ಇವೆಂಟ್ಸ್ ಅಂತ ನಾವೇನು ತಗೊತೀವಿ, ಅಂದರೆ ಧಾರ್ಮಿಕವಾಗಿ ಹಣ್ಣು, ಹೂವು ಮತ್ತು ಬೇಕಾಗಿರುವಂಥ ಸಾಮಗ್ರಿಗಳನ್ನು ಜನರಿಗೆ ಹಂಚುವಂಥದ್ದು ಅಂತ ಹೇಳ್ತೀವಿ. ಮತ್ತು ಕಲ್ಯಾಣ ಉತ್ಸವಗಳನ್ನು ವಿಶೇಷವಾಗಿ ನೋಡಿ, ಎಷ್ಟೋ ಜನಕ್ಕೆ ಮದುವೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರುತ್ತೆ. ಅವರು ರಾಮ ಕಲ್ಯಾಣೋತ್ಸವದ ವಿಚಾರವಾಗಿ ಅಥವಾ ವಿಷ್ಣುವಿನ ಕಲ್ಯಾಣ, ರಾಮನ ಇನ್ನೊಂದು ಅವತಾರನೇ ವಿಷ್ಣು ಅಲ್ವಾ, ವಿಷ್ಣುವಿನ ಕಲ್ಯಾಣೋತ್ಸವ ಮಾಡೋದ್ರಿಂದ ಅದು ಕೂಡ ಈ ವರ್ಷದ ಒಂದು ವಿಶೇಷತೆಯಲ್ಲಿ ಒಂದು ಜರುಗುವಂಥ ಒಂದು ವಿಶೇಷತೆ ಆಗಿರುವಂಥದ್ದು. ಮತ್ತು ನಮ್ಮ ಕರ್ನಾಟಕಕ್ಕೆ ನಮ್ಮ ಒಂದು ಸಂಬಂಧಪಟ್ಟಂಥದ್ದು, ನಮ್ಮ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಮಜ್ಜಿಗೆ ಮತ್ತು ಪಾನಕಗಳನ್ನು ಕೊಡುವಂಥದ್ದು, ಇದಂತೂ ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ವಿತರಣೆ ಇಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ನಮ್ಮ ಬೆಂಗಳೂರಿನಲ್ಲಿ ಒಂದು ಶ್ರೀರಾಮ ಸೇವಾ ಮಂಡಳಿ ಅಂತ ಇದೆ ಚಾಮರಾಜಪೇಟೆಯಲ್ಲಿ. ಅದು ಒಂದು ಅಧಿಕೃತವಾಗಿ ನೋಂದಾಯಿತ ಆಗಿರುವಂಥ ಸಂಸ್ಥೆ. ಅಲ್ಲಿ ಈ ವರ್ಷದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಲ್ಲೂ ಅವ್ರು ಮಾಡ್ತಾರೆ. ಈ ವರ್ಷದಲ್ಲಿ ಶಾಸ್ತ್ರೀಯ ಸಂಗೀತ ಮತ್ತು ಕಾರ್ನೆಟಿಕ್ ಮ್ಯೂಸಿಕ್ ಅಂತ ನಾವೇನು ಹೇಳ್ತೀವಿ, ಅದರ ಒಂದು ಹಬ್ಬದ ವಿಚಾರವಾಗಿ ಮಾಡ್ತಾ ಇರುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಆಮೇಲೆ ಈ ವರ್ಷದಲ್ಲಿ ವಿಶೇಷವಾಗಿ ಯಾವುದೇ ಧರ್ಮ ಆಧಾರಿತವಾಗಿ ಎಲ್ಲ ಜನರ ತನ್ಮಯತೆಯಿಂದ ಪಾಲ್ಗೊಳ್ಳುವಂಥದ್ದು ನಾವು ನೋಡ್ತಾ ಬರ್ತೀವಿ. ಮತ್ತು ಉತ್ತರ ಭಾರತದಲ್ಲಿ ರಾಮನವಮಿಯ ಈ ವರ್ಷದ ವಿಶೇಷ ಆಚರಣೆ ಉತ್ತರ ಭಾರತದ ಒಂದು ರಾಜ್ಯಗಳು ಒಡಿಶಾ ಆಗಿರ್ಬೋದು, ಮತ್ತು ಜಾರ್ಖಂಡ್ ಅಂತ ಹೇಳ್ತೀವಿ, ಮತ್ತು ಪಶ್ಚಿಮ ಬಂಗಾಳ, ಇಲ್ಲಿ ಜಗನ್ನಾಥ ದೇವಸ್ಥಾನ ಇದೆ. ತಮಗೆ ಗೊತ್ತಿರ್ಬೋದು, ಒಡಿಶಾದಲ್ಲಿ ಪುರಿ ಜಗನ್ನಾಥ ಅಂತ ಹೇಳ್ತೀವಿ. ಇದು ಕೂಡ ವೈಷ್ಣವ ಪದ್ಧತಿಗೆ ಸಂಬಂಧಪಟ್ಟಂತ ಒಂದು ದೇವಸ್ಥಾನ. ಇಲ್ಲಿ ಕೂಡ ರಾಮನವಮಿ ಈ ವರ್ಷ ವಿಶೇಷ ಆಚರಣೆ ಇರುವಂಥದ್ದು. ಜಗನ್ನಾಥ, ಒಡಿಶಾದಲ್ಲಿ ಪುರಿ ಜಗನ್ನಾಥ ವಿಚಾರದಲ್ಲಿ ಈ ಒಂದು ರಾಮನವಮಿ ದಿನದಿಂದ 11 ದಿಂದ 16 ದಿನದ ನಂತರ ರಥಯಾತ್ರೆ ಅಂತ ಬರುತ್ತೆ ಒಡಿಶಾದಲ್ಲಿ. ಆ ಒಂದು ಈಗ ನಮ್ಮ ರಾಜ್ಯದಲ್ಲಿ ಹೇಗೆ ನೋಡಿ ನಾವು ನಾಡ ಹಬ್ಬ ಚಾಮುಂಡಿಯ ಒಂದು ವಿಶೇಷ ಚಾಮುಂಡೇಶ್ವರಿಯ ಒಂದು ಆರಾಧನೆ ಮಾಡುವಂಥದ್ದು, ನಾಡ ಹಬ್ಬ ದಸರಾವನ್ನು ಮಾಡುವಂಥದ್ದು, ನವರಾತ್ರಿ ಆಚರಣೆಗಳು ಹೇಗೆ ಮಾಡ್ತೀವಿ, ಒಡಿಶಾ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಜಗನ್ನಾಥ, ಪುರಿ ಜಗನ್ನಾಥ ಅಂತ ನಾವೇನು ತಗೊಂತೀವಿ, ಅವರ ಒಂದು ರಥಯಾತ್ರೆ ಈ ವರ್ಷ ವಿಶೇಷವಾಗಿ ಬರುವಂಥದ್ದು. ಮತ್ತೆ ರಾಮ ಹೇಳ್ತೀವಲ್ಲ, ಸರ್ವಾಂತರ್ಯಾಮಿ, ನಮ್ಮ ದೇಶಕ್ಕೆ ಸೀಮಿತವಾಗಿಲ್ಲ, ಈಸ್ ಎ ಯೂನಿವರ್ಸಲ್ ಅಂತ ಹೇಳ್ತೀವಿ. ಸೊ ನೇಪಾಳ ದೇಶದಲ್ಲಿ ಆ ವಿಚಾರದಲ್ಲಿ ಕೂಡ ಅಲ್ಲಿ ಜನಕಪುರಿ ಅಂತ ಬರುತ್ತೆ. ಅಲ್ಲಿ ಜನಕಪುರಿ ಅಂತಂದರೆ ಸೀತಾ ಮಾತೆಯ ಹುಟ್ಟಿರುವಂಥ ಒಂದು ಸ್ಥಳ ಅಂತ ನಾವು ಇಲ್ಲಿ ನೋಡ್ತೀವಿ, ಜನಕಪುರ ಅಂತ ಬರುತ್ತೆ. ಇಲ್ಲಿ ಕೂಡ ವಿಶೇಷವಾಗಿ ಒಂದು ವಾರ ಆಧಾರಿತವಾಗಿ ಈ ಒಂದು ರಾಮನವಮಿಯ ಒಂದು ಆಚರಣೆಗಳು ನಡೆಯುತ್ತೆ. ವಿಶೇಷವಾಗಿ ರಾಮನ ವಿಗ್ರಹಕ್ಕೆ ಹಾಲು ಮತ್ತು ವಿಶೇಷವಾದ ಒಂದು ಗಂಗಾಜಲವನ್ನು ಅರ್ಪಿಸುವಂಥದ್ದು. ಸೊ ಈ ರೀತಿ ಒಂದು ಆಚರಣೆಗಳು ಕೂಡ ಇಲ್ಲಿ ಮಾಡ್ತಾ ಬರ್ತೀವಿ. ಮತ್ತು ನಮ್ಮ ಒಂದು ಇಸ್ಕಾನ್ ಸಂಸ್ಥೆ ಅಂತ ಹೇಳ್ತೀವಿ, ಅಂದರೆ ನಮ್ಮ ಒಂದು ಇಸ್ಕಾನ್ ಸಂಸ್ಥೆ ದೇಶದಾದ್ಯಂತ ಇರುವಂಥದ್ದು, ಬೆಂಗಳೂರಲ್ಲಿರ್ಬೋದು, ಮುಂಬೈಲಿರ್ಬೋದು. ಸೊ ಆ ಸಂಸ್ಥೆಯಲ್ಲೂ ಕೂಡ ತುಂಬ ವಿಶೇಷವಾದ ಆಚರಣೆಗಳು ಈ ವರ್ಷದಲ್ಲಿ ನಡೀತಾ ಬರ್ತಾ ಇದ್ದಾವೆ. ಸೊ ಪ್ರತಿ ಎಲ್ಲ
ಭಕ್ತರಿಗೂ ಕೂಡ ಒಂದು ರಾಮನವಮಿ ಒಂದು ವಿಶೇಷವಾದ ಪೂಜೆ ಅನುಷ್ಠಾನಗಳನ್ನು ಇಲ್ಲಿ ಇಸ್ಕಾನ್ ಸಂಸ್ಥೆಯಲ್ಲಿ ಮಾಡ್ತಾ ಇರುವಂಥದ್ದು ಈ ವರ್ಷದ ವಿಶೇಷವಾಗಿರುವಂಥದ್ದು ಅಂತ ತಿಳಿಸಿದಾಗೆ ದೇಶದಾದ್ಯಂತ ಮತ್ತು ರಾಷ್ಟ್ರದಾದ್ಯಂತ ಕೂಡ ಈ ಒಂದು ರಾಮನವಮಿಯ ಒಂದು ಮಹತ್ವಗಳು ಈ ವರ್ಷದ ಆಚರಣೆಗಳನ್ನೇ ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ಒಂದು ಪ್ರಶ್ನೆ ಬಂದಿದೆ, ತಗೊಳ್ಬೋದಾ ನಾವು? ಖಂಡಿತ ಹೇಳಿ. ಇವರು ಹೆಸರು ಬೇಡ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಸೊ ಹಾಗೆ ಇವರ ಒಂದು ಜನ್ಮ ದಿನಾಂಕ ಬಂದು 24/9/1991. 24/9/1991. ಇವರು ಹುಟ್ಟಿರುವಂತಹ ದಿನ ಮಂಗಳವಾರ, ಬೆಳಿಗ್ಗಿನ ಜಾವ 6:30 ಅಂತ ಹೇಳ್ತಾ ಇದ್ದಾರೆ. ಸೊ ಇವರ ಪ್ರಶ್ನೆ ಬಂದು ತುಂಬಾ ಅಂದ್ರೆ ದುಡ್ಡು ಕೊಟ್ಟು ಬೇರೆಯವ್ರಿಗೆ ನಾವು ಸಿಗಾಕೊಂಡ್ಬಿಟ್ಟಿದೀವಿ, ನಾವು ಕೇಳ್ದಂತ ದುಡ್ಡು ವಾಪಸ್ ಕೊಡ್ತಾ ಇಲ್ಲ ಅವರು, ನಮ್ಗೆ ಸರಿಯಾದ ಸಮಯಕ್ಕೆ ನಾವು ಕೊಟ್ಟಿರೋ ದುಡ್ಡು ನಮ್ಗೆ ವಾಪಸ್ ಬರ್ತಾ ಇಲ್ಲ, ನಮ್ ದುಡ್ಡನ್ನ ನಾವು ಪಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಇವರು ಯಾರು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ, ಕಳಿಸಿದ್ದಾರೆ ವಿಚಾರವಾಗಿ ನೋಡೋದಾದ್ರೆ, ಇವರು ಬುಧವಾರ ಹುಟ್ಟಿರೋದು, ಉತ್ತರ ಭಾದ್ರ ನಕ್ಷತ್ರ, ಮೀನ ರಾಶಿ ಇವ್ರದ್ದು. ಸೊ ಕನ್ಯಾ ಲಗ್ನದ ಜಾತಕ ಇರುವಂಥದ್ದು. ಸೊ ಕೊಟ್ಟಿರೋ ಹಣ ಅಂತಂದ್ರೆ ನಮ್ಮ ಜಾತಕದ ವಿಚಾರವಾಗಿ ಅಷ್ಟಮ ಸ್ಥಾನ ಅನ್ನೋದು ತುಂಬಾ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಕೊಡುಕೊಳ್ಳುವಿಕೆ ವಿಚಾರದಲ್ಲಿ ತಮಗೆ ಹಣ ಬರಬೇಕು ಅಂದ್ರೆ ದ್ವಿತೀಯ ಸ್ಥಾನ ಅಂತ ಹೇಳ್ತೀವಿ, ಹಣ ಬೇರೆಯವರಿಂದ ಬರಬೇಕು ಅಂತಂದ್ರೆ ಅಷ್ಟಮ ಸ್ಥಾನ ಅಂತ ಹೇಳ್ತೀವಿ. ಇವರ ಅಷ್ಟಮಾಧಿಪತಿಯಾದ ಮಂಗಳ ಗ್ರಹ ಇವರಿಗೆ ಲಗ್ನದಲ್ಲೇ ಇರುವಂಥದ್ದು. ಇವರು ಯಾವಾಗಲೂ ಸ್ವಲ್ಪ ಏನಾದರೂ ಮಾತು ಕೊಟ್ಟು ಸಿಕ್ಕಾಕೊಂಡು ಬಿಡೋದು, ಮತ್ತು ನಾನು ಯಾರೋ ಒಂದು ಹಣಕಾಸಿನ ನೆರವು ಮಾಡ್ತೀನಿ ಅಂತ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಇವರಿಗೆ ತುಂಬ ನಿರ್ಮಾಣ ಆಗುತ್ತೆ. ಅಷ್ಟಮಾಧಿಪತಿ ಲಗ್ನದಲ್ಲಿ, ಕನ್ಯಾ ಲಗ್ನದ ಜಾತಕ. ಇವರು ಎಷ್ಟೋ ಜನಕ್ಕೆ ಒಳ್ಳೆಯ ಒಂದು ಸಜೆಷನ್ಸ್ ಕೊಟ್ಟರೆ ಅವರ ಸಜೆಷನ್ಸಿಂದ ಅವರಿಗೆ ಒಳ್ಳೇದಾಗುತ್ತೆ. ಬಟ್ ಇವರ ಜಾತಕದ ವಿಚಾರವಾಗಿ ಇವ್ರಿಗೂ ಯಾರೂ ಒಳ್ಳೆ ಸಜೆಷನ್ಸ್ ಕೊಡೋದಿಲ್ಲ. ಅದು ಅವರ ಹಣಕಾಸಿನ ವಿಚಾರವಾಗಿರ್ಬೋದು ಅಥವಾ ಪರ್ಸನಲ್ ವಿಚಾರದಲ್ಲಿ. ಮತ್ತು ಇವರಿಗೆ ನಡೀತಾ ಇರುವಂಥ ದಶಾಭುಕ್ತಿ ಇವರು ಕೊಟ್ಟಿರುವಂಥದ್ದು ಕೇತು ಮಹಾದಶೆ, ಗುರು ಅಂತರ್ದಶೆ ನಡೀತಾ ಇರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ. ಕೇತು ಮಹಾದಶನಲ್ಲಿ 2022ರಿಂದನೂ ಕೂಡ ಸಮಸ್ಯೆಗಳು ಇವರ ಜಾತಕ ವಿಚಾರವಾಗಿ ಯಾರು ಪ್ರಶ್ನೆ ಕಳಿಸಿದರೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇರುವಂಥದ್ದು. ಸ್ವಲ್ಪ ನಿಧಾನ ಇದೆ, ಯಾವುದೇ ರೀತಿ ಚಿಂತೆ ಮಾಡಬೇಡಿ. ಕೇತು ಮಹಾದಶ ನಿಮಗೆ ಇನ್ನೂ 2 ವರ್ಷಗಳ ಕಾಲ, ಅಂದರೆ 2027ರವರೆಗೂ ಕೇತು ಮಹಾದಶ ಇರುತ್ತೆ. ಶುಕ್ರ ದಶೆನಲ್ಲಿ ಇವರಿಗೆ ಶುಕ್ರ ಮಹಾದಶ ಪ್ರಾರಂಭವಾಗುವಂಥದ್ದು 2028ರಿಂದ. ಲಾಭಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಯಥೇಚ್ಛವಾಗಿ ಇವರಿಗೆ ಹಣದ ಹರಿವು ಚೆನ್ನಾಗಾಗುತ್ತೆ. ಬಟ್ ಈಗಿರುವಂತ ಇವರಿಗೆ ಸಮಸ್ಯೆ ಏನಂದ್ರೆ ಹಣ ಸಿಕ್ಕಾಕೊಂಡಿರುವಂತ ವಾಪಸ್ ಬರ್ತಾ ಇಲ್ಲ ಅಂತಂದ್ರೆ ಆದಷ್ಟು ಇವರಿಗೆ ಗುರುವಾರದಂದು ಗುರು ಹೊರೆ ಅಂದ್ರೆ 3 ಸಮಯ ಗುರು ಹೊರೆ ಬರುತ್ತೆ. ಬೆಳಗಿನ ಜಾವ 6:30ಯಿಂದ 7:30, ಮಧ್ಯಾಹ್ನ 1:30ಯಿಂದ 2:30 ಮತ್ತು ಸಂಜೆ 7:30ಯಿಂದ 8:30. ಯಾವುದೇ ಗುರುವಾರದಂದು ಒಂದು ಗುರುವಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳು ಹೋಗುವಂಥದ್ದು, ರಾಘವೇಂದ್ರ ಸ್ವಾಮಿ, ಸಾಯಿ ಬಾಬಾ ಅಥವಾ ಗುರು ದತ್ತಾತ್ರೇಯ, ಅವರಿಗೆ ಯಾವುದರಲ್ಲಿ ನಂಬಿಕೆ ಇದೆ ಆ ದೇವಸ್ಥಾನಕ್ಕೆ ಹೋಗಿ 108 ಬಾರಿ ಯಥೇಚ್ಛವಾಗಿ ಓಂ ಬೃಹಸ್ಪತಿಯೇ ನಮಃ ಅಂತ ಈ ಮಂತ್ರವನ್ನು ಜಪ ಮಾಡುವಂಥದ್ದು. ತದನಂತರ ಈ ಕೊಟ್ಟಿರುವಂಥ ಸಮಯದಲ್ಲಿ ಬೆಳಗಿನ ಜಾವ ಆಗೋದಿಲ್ಲ, 6:30ಯಿಂದ 7:30 ಯಾರು ಕೆಲವೊಬ್ರು ಇದ್ದೇ ಇರೋದಿಲ್ಲ. ಆದರೆ ಉಳಿದಿರೋ ಸಮಯದಲ್ಲಿ ಮಧ್ಯಾಹ್ನದ ಸಮಯ ಆಗಿರ್ಬೋದು, ಸಂಜೆ ಸಮಯದಲ್ಲಿ ಅವರೊಂದು ಸಂಕಲ್ಪ ಮಾಡಬೇಕು ಆ ದೇವಸ್ಥಾನದಲ್ಲಿ, ಇವರ ಕಡೆಯಿಂದ ನಮಗೆ ಹಣ ಬರಬೇಕು, ಹಣದ ನೆರವು ಆಗಬೇಕು, ಹಣದ ತೊಂದರೆಯಿಂದ ದೂರ ಆಗಬೇಕು ಅಂತ ಒಂದು ಸಂಕಲ್ಪ ಮಾಡಿ ಈ ಸಮಯದಲ್ಲಿ ಎಲ್ಲಿಂದ ದುಡ್ಡು ಬರಬೇಕು, ಅವ್ರಿಗೆ ಎಲ್ಲಿ ಸಿಕ್ಕಾಕೊಂಡಿದೆ ಅವರಿಗೆ ಕರೆ ಮಾಡೋದ್ರಿಂದ ಆ ಸಮಯದಲ್ಲಿ ಅವರಿಗೆ ಯಥೇಚ್ಛವಾಗಿ ಬರುತ್ತೆ. ಆದರೆ ಇವರಿಗೆ ಸಲಹೆ ಇಷ್ಟೇ, ಇನ್ನೂ 2 ವರ್ಷ ಕೇತು ಮಹಾದಶೆಯಲ್ಲೇ ಇರೋದ್ರಿಂದ ಆದಷ್ಟು ಇವರು 2 ವರ್ಷ ಹೊಸ ಒಂದು ವಿಚಾರದಲ್ಲಿ ಹಣ ಕೊಡುಕೊಳ್ಳುವಿಕೆಯಲ್ಲಿ ವ್ಯವಹಾರಗಳನ್ನು ಮಾಡದೇ ಇಲ್ಲ ಅಂದ್ರೆ ಇವರಿಗೆ ಒಳ್ಳೇದಾಗುವಂತ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ, ಮಾತನಾಡಿಸ್ತಾ ಹೋಗೋಣ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ? ರಮೇಶ್ ಅಂತ. ರಮೇಶ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಕ್ಯಾತ್ಸಂದ್ರ. ಓಕೆ, ಗುರುಜಿ ಇದ್ದಾರೆ, ಪ್ರಶ್ನೆನ ಕೇಳಿ. ರಮೇಶ್ ಸರ್ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಸರ್ ಹೇಳಿ. ತಮ್ಮ ಡೀಟೇಲ್ಸ್, ಬರ್ತ್ ಡೀಟೇಲ್ಸ್ ನ ತಿಳಿಸ್ಕೊಡಿ. 4/7/2000. 4/7/2000. ಓಕೆ. ಹುಟ್ಟಿರೋ ಸಮಯ ರಮೇಶ್ ಅವರೇ? ಸಮಯ ಸಂಜೆ 4 ಗಂಟೆ ಸರ್. ಓಕೆ. ಹುಟ್ಟಿರೋ ಸ್ಥಳ ತುಮಕೂರೇನಾ? ತುಮಕೂರೇ ಸರ್. ಏನ್ ಪ್ರಶ್ನೆ ಇತ್ತು ರಮೇಶ್ ಅವರೇ ನಿಮ್ಗೆ? ಸರ್ ನಮ್ಗೆ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ವಿ. ಓಕೆ. ಅದೇ ಸ್ವಲ್ಪ ಯಾಕೋ ಇದಾಗ್ತಿರ್ಲಿಲ್ಲ, ಅದಕ್ಕೆ ಕೇಳೋಣ ಅಂತ. ಓಕೆ ಓಕೆ. ಈಗ ಎಕ್ಸಾಮ್ಸ್ ಏನಾದ್ರು ಬರೀತಿದ್ದೀರಾ ಆ ವಿಚಾರವಾಗಿ? ಗುರುಗಳೇ ಬರೆದಿದ್ದೀನಿ, ಫೈನಲ್ ಲಿಸ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಮಂಗಳವಾರ ಹುಟ್ಟಿರುವಂತದ್ದು, ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ ಬರುತ್ತೆ ತಮ್ಮ. ವೃಶ್ಚಿಕ ಲಗ್ನ. ನೋಡಿ, ಗವರ್ಮೆಂಟ್ ಕೆಲಸಕಾರಕ ಗ್ರಹಗಳು ಸೂರ್ಯ ಮತ್ತೆ ಶನಿ ಅಂತ ಹೇಳ್ತೀವಿ. ಜಾತಕದಲ್ಲಿ ಸೂರ್ಯ ಚೆನ್ನಾಗಿ ಅಷ್ಟಮ ಸ್ಥಾನದಲ್ಲಿ ಇದೆ, ಆದ್ರೆ
ಶನಿ ಗೌರ್ಮೆಂಟ್ ಜಾಬ್ ಕಾರಕ ಶನಿ ನಿಮಗೆ ಸಪ್ತಮ ಸ್ಥಾನದಲ್ಲಿ ತುಂಬಾ ಚೆನ್ನಾಗಿರುವಂಥದ್ದು. ಮತ್ತೆ ನಡೀತಾ ಇರುವಂತ ದಶಾಭುಕ್ತಿ ಶುಕ್ರ ಮಹಾದಶೆ ಗುರು ಅಂತರ್ಭುಕ್ತಿ ನಡೀತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಕೊನೆ ಹಂತದಲ್ಲಿ ಏನೋ ಸ್ವಲ್ಪ ಅಡಚಣೆ ಬರ್ತಿರುವಂತದ್ದು ಅಥವಾ ಅದು ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಸರ್ ನಿಮ್ಮ ಒಂದು ಜಾತಕದಲ್ಲಿ. ಸ್ವಲ್ಪ ಜುಲೈವರೆಗೂ ಇದೇ ರೀತಿ ಸಮಯ ಇದೆ. ಮುಂದೆ ಶನಿ ಅಂತರ್ದಶೆ ಬರುತ್ತೆ ಜುಲೈ 2025ರಿಂದ. ಜುಲೈ 2025ರಿಂದ ನಿಮಗೆ 2 ವರ್ಷ ಕಾಲ ಶನಿ ಅಂತರ್ಭುಕ್ತಿನೇ ಇರುತ್ತೆ. ಈ 2 ವರ್ಷದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಗೌರ್ಮೆಂಟ್ ಕೆಲಸದ ವಿಚಾರವಾಗಿ. ಅದಕ್ಕೆ ನೀವು ಸ್ವಲ್ಪ ಪರಿಹಾರ ಮೂಲಕ ಅಂತಂದ್ರೆ ನೋಡೋದಾದ್ರೆ ಬಲಗೈ ಉಂಗುರದ ಬೆರಳಿಗೆ ಒಂದು ಇದು ಬರುತ್ತೆ ನಿಮಗೆ, ರೂಬಿ ಮಾಣಿಕ್ಯ ಅಂತ ಇರುತ್ತೆ. ಆ ಹರಳನ್ನ 3 ರಿಂದ 5 ಕ್ಯಾರೆಟ್ ಬಲಗೈ ಉಂಗುರದ ಬೆರಳಲ್ಲಿ ಧರಿಸ್ಬೇಕು. ಅದು ಬೆಳ್ಳಿನಲ್ಲಾದ್ರೂ ಆಯ್ತು, ಚಿನ್ನದಲ್ಲಾದ್ರೂ ಆಯ್ತು. ಅದನ್ನ ಮಾಡಿ ಅದ್ ಮಾಡಿದ್ರೆ ಜುಲೈ ನಂತರ ಈ ಬರುವಂತ ಜುಲೈಯಿಂದ 2 ವರ್ಷದೊಳಗಡೆ ಗೌರ್ಮೆಂಟ್ ಕೆಲಸ ಯೋಗ ಇದೆ ರಮೇಶ್ ಅವರು ತಮಗೆ. ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ರಮೇಶ್. ಸೊ ನೀವು ಕೂಡ ಕರೆ ಮಾಡಿ ಪ್ರಶ್ನೆಯನ್ನ ಕೇಳಿದ್ರಿ, ಹಾಗೆ ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಸಹ ಉತ್ತರಿಸಿದ್ದಾರೆ. ಗುರೂಜಿ, ನಾವು ರಾಮನವಮಿ ಹಬ್ಬದ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ವಿ. ಇನ್ನು ಕೊನೆಯದಾಗಿ ಈ ವಿಚಾರದ ಬಗ್ಗೆ ಕೇಳೋದಾದ್ರೆ, ಯಾವ ಒಂದು ಅತ್ಯಂತ ಶುಭ ಮಂತ್ರ ಈ ದಿನದಂದು ಜಪ ಮಾಡಿದ್ರೆ ಒಳ್ಳೇದಾಗುತ್ತೆ, ಜೊತೆಗೆ ಅದರಿಂದ ಏನೇನು ಹೆಚ್ಚೆಚ್ಚು ಲಾಭಗಳು ಲಭಿಸ್ತಾ ಹೋಗುತ್ತೆ ಅಂತ ಹೇಳಿ ಗುರೂಜಿ? ನೋಡಿ, ನಾನು ಅವಾಗಲೇ ತಿಳಿಸಿದಾಗೆ ರಾಮನಾಮ ಜಪಕ್ಕೆ ಅದರದೇ ಆದ ಮಹತ್ವ ಇರುವಂಥದ್ದು. ಸೊ ರಾಮನಾಮನ ವಿಚಾರವಾಗಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಈ ಒಂದು ಸಿಂಪಲ್ ಮಂತ್ರನ ಯಥೇಚ್ಛವಾಗಿ ಈ ಒಂದು ದಿನದಲ್ಲಿ, ನಾಳಿನ ದಿನ ಅತ್ಯಂತ ಶುಭವಾಗಿರುವಂಥದ್ದು ದಿನ, ಬ್ರಹ್ಮ ಮುಹೂರ್ತದಲ್ಲಿ ಏಳುವಂಥದ್ದು, ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳನ್ನು ಮಾಡಿದ ನಂತರ ಮಾಡುವಂಥ ವಿಚಾರದಲ್ಲಿ ತುಂಬ ಯಥೇಚ್ಛವಾಗಿ ತಮಗೆ ಒಳ್ಳೆಯದಾಗುವಂಥದ್ದು. ಮತ್ತು ಆಚರಣೆ ವಿಚಾರವಾಗಿ ಈ ಒಂದು ಮಂತ್ರದ ಬಲದಿಂದ ಅವರಿಗೆ ಸುಮಾರು ದಿನದಿಂದ ಏನು ಕಷ್ಟ ಕಾರ್ಪಣ್ಯಗಳಿತ್ತು ಅಥವಾ ಮನಸ್ಸಿನಲ್ಲಿ ಆತಂಕ ದುಗುಡು ದುಮ್ಮಾನಗಳಿಂದ ಹೊರಗಡೆ ಬರುವಂಥದ್ದು ಮತ್ತು ಸಕಾರಾತ್ಮಕ ಸಿಗುವಂಥದ್ದು. ಈಗ ನೋಡಿ, ಜ್ಯೋತಿಷ ಶಾಸ್ತ್ರ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ನಮ್ಮ ಒಂದು ಶಾಸ್ತ್ರದಲ್ಲಿ ಫ್ರೀ ವಿಲ್ ಆ್ಯಂಡ್ ಫೇಟ್ ಅಂತ ಹೇಳ್ತೀವಿ. ಅಂದರೆ ಒಂದು ನೈಸರ್ಗಿಕವಾಗಿ ನಡೆಯುವಂಥದ್ದು ಒಂದು ಹಣೆ ಬರ ಅಂತ ಹೇಳ್ತೀವಿ. ಹಣೆ ಬರಕ್ಕೆ ಬದಲಾವಣೆ ಇಲ್ಲ. ಆದರೆ ಜ್ಯೋತಿಷ ಶಾಸ್ತ್ರದಲ್ಲಿ ಹಣೆ ಬರಕ್ಕೆ ಏನೇ ಸಮಸ್ಯೆಗಳಿದ್ರು ಅದಕ್ಕೆ ಪರಿಹಾರ ಮೂಲಕ ಕೊಡುವಂಥ ಶಕ್ತಿ ಜ್ಯೋತಿಷ ಶಾಸ್ತ್ರಕ್ಕೆ ಇರುವಂಥದ್ದು. ಸೊ ಆ ವಿಚಾರವಾಗಿ ನೋಡೋದಾದರೆ ಹಣೆ ಬರ ಬದಲಾಯಿಸೋಕ್ಕಾಗಲ್ಲ, ಆದರೆ ಫೇಟ್ ಕ್ಯಾನ್ ಬಿ ಆಲ್ಟರ್ಡ್ ಅಂತ ಹೇಳ್ತೀವಿ. ಅಂದರೆ ಅದಕ್ಕೆ ನಾವು ಏನಾದರೂ ಒಂದು ಆಲ್ಟ್ರೇಷನ್ಸನ್ನು ಕೊಡ್ಬೋದು ಅಂತ. ಸೊ ಈ ಒಂದು ರಾಮನಾಮ ಜಪದಿಂದ ತಮಗೆ ಸಕಾರಾತ್ಮಕ ಹೆಚ್ಚಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ತಮಗೆ ಒಂದು ಕ್ಲಾರಿಟಿ ಸಿಗುವಂಥದ್ದು, ತಾವು ಏನೋ ಕೆಲಸದಿಂದ ಮಾಡ್ತಾ ಇದ್ದೀರಾ, ಅಡಚಣೆ ಇದೆ ತಮಗೆ, ಅಲ್ಲೂ ಕೂಡ ಸೂಕ್ತವಾಗಿರುವಂಥ ಒಂದು ಭರವಸೆ ಸಿಗುವಂಥದ್ದು ನಾವು ಈ ಶ್ರೀರಾಮನವಮಿಯ ಒಂದು ವಿಶೇಷವಾದ ದಿನದಂದು ರಾಮನಾಮ ಜಪದಿಂದ ಸರ್ವ ಒಂದು ಕಷ್ಟಗಳು ದೂರ ನಿವಾರಣೆ ಆಗುವಂಥದ್ದು, ದುಃಖ ದುಗ್ಗುಡ ದುಮ್ಮಾನಗಳು ದೂರ ಆಗುವಂಥದ್ದು, ಮತ್ತು ಯಾರ ವಿಚಾರವಾಗಿ ಯಾರು ತುಂಬ ದುರ್ಬಲರಾಗಿರ್ತೀರ ಅಂದರೆ ಮಾನಸಿಕವಾಗಿರ್ಬೋದು, ಶಾರೀರಿಕವಾಗಿರ್ಬೋದು, ಆ ಸದೃಢತೆ ತುಂಬ ಯಥೇಚ್ಛವಾಗಿ ಸಿಗುವಂಥದ್ದು. ಅಂದರೆ ನಮ್ಮ ಒಂದು ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಹೇಳಿ? ಆ ಒಂದು ದೈಹಿಕ ಸದೃಢತೆ ಇರ್ಬೋದು, ಮಾನಸಿಕ ಸದೃಢತೆ ಇರ್ಬೋದು, ಏನೇ ಬಂದರೂ ಎದುರಿಸುವಂಥ ಶಕ್ತಿ. ಈಗ ಯಾಕಂದರೆ ದೇವರಲ್ಲಿ ಸುಮಾರು ಒಂದು ಜನಗಳ ಕಲಿಯುಗದಲ್ಲಿ ಏನು ಮಾಡ್ತಾರೆ ಇಲ್ಲಿ, ಪ್ರತಿಯೊಂದು ದೇವಸ್ಥಾನಕ್ಕೂ ಹೋದರೆ ತಾವೇನ್ ಮಾಡ್ತೀರಾ? ದೇವಸ್ಥಾನದಲ್ಲಿ ದೇವ್ರ ಮುಂದೆ ನನ್ನ ಬೇಡಿಕೆಯನ್ನ ಹೇಳ್ಕೊಳ್ತೀವಿ. ಅದೇ ನೀವೊಂದು ಚಿಕ್ಕದಾಗಿರೋ ಲಿಸ್ಟ್ ಕೊಡ್ತೀರಾ. ಸೊ ದೇವ್ರ ಹತ್ರ ನಾವು ಹೇಳೋದೇನಂತಂದ್ರೆ, ದೇವ್ರ ಹತ್ರ ಯಾವುದೇ ಲಿಸ್ಟ್ ಕೊಡ್ಬೇಕಾಗಿಲ್ಲ. ದೇವರು ಸರ್ವಾಂತರ್ಯಾಮಿ, ಮತ್ತೆ ನಮ್ಮ ಮನಸ್ಸಿನ ಎಲ್ಲ ತುಮುಲಗಳನ್ನ ದೇವರು ಅರ್ಥ ಮಾಡ್ಕೊಳ್ಳುವಂತ ಒಬ್ಬ ಮಹಾನ್ ಜ್ಞಾನಿ ದೇವರು ಅಂತ ಹೇಳ್ತೀವಿ. ಯಾವುದೇ ದೇವರಿರಲಿ, ಅದು ನಂಬಿಕೆ ದೇವರಿರಲಿ, ಇಷ್ಟ ದೇವರಿರಲಿ, ನಮಗೆ ಸಂಬಂಧಪಟ್ಟಂತ ಕುಲದೇವತೆ ಇರಲಿ. ಸೊ ಆ ವಿಚಾರವಾಗಿ ನಾನು ಏನು ಹೇಳಕ್ ಬಂದೆ ಅಂತಂದ್ರೆ, ಒಂದು ದೈಹಿಕವಾಗಿ ಮಾನಸಿಕವಾಗಿ ಸದೃಢತೆಯನ್ನು ನೀಡುವಂಥದ್ದು ಈ ಒಂದು ರಾಮನಾಮ ಜಪದಿಂದ ಸಿಗುವಂಥದ್ದು. ಇದರಿಂದ ಮಾನಸಿಕ ಶಾರೀರಿಕ ದುರ್ಬಲತೆಯಿಂದ ದೂರವಾಗಿ ಎಲ್ಲ ಕೆಲಸ ಕಾರ್ಯಗಳು ಯಥೇಚ್ಛವಾಗಿ ಒಳ್ಳೇದಾಗುವಂಥದ್ದು ನಾವು ನೋಡ್ತಾ ಬರ್ತೇವೆ. ಗುರೂಜಿ, ನೀವು ಬಹುಮುಖ್ಯವಾಗಿ ಹೇಳಿದ್ರಿ, ಉಪವಾಸವನ್ನ ಮಾಡೋದ್ರ ಮುಖಾಂತರವಾಗಿ ನಾವು ಶ್ರೀರಾಮನವಮಿ ಹಬ್ಬವನ್ನ ಆಚರಣೆ ಮಾಡೋದ್ರಿಂದ ಹೆಚ್ಚೆಚ್ಚು ಫಲಗಳು ಲಭಿಸುತ್ತೆ ಅಂತ ಹೇಳಿ. ಆದ್ರೆ ಯಾವ ರೀತಿಯಾಗಿ ಉಪವಾಸ ಆಚರಣೆ ಮಾಡಬೇಕು, ಉಪವಾಸವನ್ನ ಯಾವಾಗ ಬಿಡಬೇಕು ಅಥವಾ ವರ್ಜಿಸಬೇಕು, ಇದು ಹೇಳಿಲ್ಲ ಗುರೂಜಿ. ನೋಡಿ, ಉಪವಾಸ ಅಂದ್ರೆ ಬೆಳಗಿನ ಒಂದು ನಾವು ಮುಹೂರ್ತ ಭಾಗದಲ್ಲಿ ಅವಾಗಲೇ ನಾವು ವೀಕ್ಷಕರಿಗೆ ತಿಳಿಸಿದಾಗ, ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವಂಥದ್ದು, ಸುಮಾರು 4:34 5 ಗಂಟೆ 20 ನಿಮಿಷದವರೆಗೂ ಎದ್ದು ತಮ್ಮ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳನ್ನು ಮಾಡಿ ಪೂಜೆ ಅನುಷ್ಠಾನಗಳನ್ನು ಶುಭ ಮುಹೂರ್ತದಲ್ಲಿ 11 ಗಂಟೆ 8 ನಿಮಿಷದಿಂದ 1 ಗಂಟೆ 30 ನಿಮಿಷದವರೆಗೂ ಶ್ರೀರಾಮನ ಒಂದು ಪೂಜೆಯನ್ನು ಮಾಡಿ ತಾವು ಕೋಸಂಬರಿ ಪಾನಕವನ್ನು ಸೇವಿಸಬಹುದು. ಮತ್ತು ಇಡೀ ದಿನ ಅಂದರೆ ಆ ಒಂದು ಅಪಹಾರ ಅಂತ ಹೇಳ್ತೀವಿ, ಅಂದರೆ 3 hours to 4 hours ಅಂತ ಅಪ್ರಾಕ್ಸಿಮೇಟ್ ಆಗಿ ತಗೊಂಡ್ರೆ
ಆ ಒಂದು ಸೂರ್ಯ ಆಸ್ತದವರೆಗೂ ಅಂದರೆ ಅವತ್ತಿನ ದಿನದ ಸನ್ಸೆಟ್ ಅಂತ ಹೇಳ್ತೀವಿ 6:30 ನಾಳಿನ ಸೂರ್ಯಾಸ್ತ ಆಗೋವರೆಗೂ ಆ ಒಂದು ಮಜ್ಜಿಗೆ ಅಥವಾ ಪಾನಕ ಮತ್ತು ಕೋಸಂಬರಿ ಈ ವಿಚಾರದಲ್ಲಿ ಸೇವಿಸಿ ಅಲ್ಲಿವರೆಗೂ ಉಪವಾಸ ಮಾಡುವಂಥದ್ದು. ಸೂರ್ಯ ಅಸ್ತದ ನಂತರ ಅವರು ತಮ್ಮ ಯಥೇಚ್ಛವಾಗಿ ತಮ್ಮದೇನಿದೆ ಫಲಾಹಾರ ಅಂದರೆ ಫ್ರೂಟ್ಸ್ ಅಂತ ಹೇಳ್ತೀವಲ್ಲ ಅದರ ವಿಚಾರವಾಗಿ ತಗೊಂಡು ಆವತ್ತಿನ ಇಡೀ ದಿನ ಉಪವಾಸ ಅಂದರೆ ಆ ಒಂದು ಮಿಡ್ ಟರ್ಮ್ ಅಂತ ಏನು ಹೇಳ್ತೀವಿ ಅದು ಉಪವಾಸ ಮಾಡುವಂಥದ್ದು. ತದನಂತರ ಸಂಜೆ ಸೂರ್ಯಾಸ್ತದ ನಂತರ ಫಲಾಹಾರದಿಂದ ಆ ಒಂದು ಉಪವಾಸನ ಮುರಿಯುವಂಥದ್ದು ಅಂದರೆ ಉಪವಾಸ ವರ್ಜಿಸುವಂಥದ್ದು ಫಲಾಹಾರದ ಮೂಲಕ ಮಾಡುವಂಥದ್ದು. ತದನಂತರ ಯಾರ್ಯಾರಿಗೆ ಅಭ್ಯಾಸ ಅಂದರೆ ಊಟದ ಅಭ್ಯಾಸ ತುಂಬ ಒಂದು ಇದಿರ್ತೀವಿ ಅಂತ ಹೇಳ್ತೀವಿ ಆ ವಿಚಾರವಾಗಿ ಅವ್ರು ಸೇವಿಸ್ಬೋದು. ಆಮೇಲೆ ತುಂಬ ವಿಶೇಷವಾಗಿ ಯಾರು ಸ್ವಲ್ಪ ದೈಹಿಕವಾಗಿ ದುರ್ಬಲರಿರ್ತಾರೋ ಅವರಿಗೆ ಅವ್ರದ್ದೇ ಆದ ಒಂದು ಆರೋಗ್ಯ ಸಮಸ್ಯೆಗಳು, ಅವರಿಗೆ ರಕ್ತದೊತ್ತಡ ಆಗಿರ್ಬೋದು, ಮಧುಮೇಹಿಗಳಾಗಿರ್ಬೋದು, ಯಾವುದೇ ಶಾಸ್ತ್ರದಲ್ಲಿ ತಾವು ಉಪವಾಸವಿದ್ದು ದೇವರಿಗೆ ಖುಷಿಪಡಿಸಿ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಸೊ ಅವರ ವಿಚಾರವಾಗಿ ತಾವು ಏನು ತಮ್ಮ ಮಾತ್ರೆಗಳಾಗಿರ್ಬೋದು, ತಮ್ಮ ದಿನನಿತ್ಯದ ಆಹಾರ ಇತ್ಯಾದಿಗಳನ್ನು ಸೇವಿಸಿ ರಾಮನಾಮ ಜಪ ಮತ್ತು ಆ ಪೂಜಾ ಸಮಯದಲ್ಲಿ ಅವರು ಸ್ವಲ್ಪ ಉಪವಾಸದಿಂದ ಇದ್ದು ಈ ಕೊಟ್ಟಿರುವಂಥ ಶುಭ ಮುಹೂರ್ತ 11:08 1:39 ಆ ಉಪವಾಸ ಆ ಟೈಮಲ್ಲಿದ್ದು ಅದು ತದನಂತರ ಅವರು ತಮ್ಮ ಉಪಚಾರಗಳನ್ನು ನೆರವೇರಿಸ್ಬೋದು ಅಂದರೆ ಅವರು ಸೇವಿಸ್ಬೋದು ಅಂತ ನಾನು ತಿಳಿಸ್ಕೊಡ್ತೇನೆ. ಓಕೆ, ಡೈಲಿ ರೊಟೀನ್ ಅಂತ ಏನು ಬರುತ್ತೆ ಅಶಕ್ತರು ಅಂದರೆ ಉಪವಾಸ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಿದ್ರೆ ಭಕ್ತಿ ಒಂದು ಮನಸ್ಪೂರ್ವಕವಾಗಿ ನಾವು ಮಾಡೋವಂಥ ಕೆಲಸದಲ್ಲಿ ಅಥವಾ ದೇವರಲ್ಲಿ ನಾವು ಪೂಜೆನ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಭಕ್ತಿ ಎಷ್ಟು ಮುಖ್ಯವಾಗಿರುತ್ತೆ ಅದ್ರ ಮೂಲಕನೂ ಸಹ ನಾವು ಫಲಾಫಲವನ್ನ ಕೂಡ ಪಡೆದುಕೊಳ್ಬೋದು ಅಲ್ವಾ ಗುರುಜಿ? ಹೌದು, ಖಂಡಿತ ಆ ರೀತಿ ನಾವು ಇದನ್ನ ಆಚರಿಸಬಹುದು. ಓಕೆ, ಎಸ್. ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಪಂಚಾಂಗ, ತಿಥಿ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಹಾಗೆ ರಾಮನವಮಿ ಅಂದ ತಕ್ಷಣ ಯಾವೆಲ್ಲ ಕೆಲಸಗಳನ್ನ ನಾವು ಮಾಡಬೇಕು, ಯಾವ ರೀತಿಯಾದಂಥ ಕೆಲಸನ ಮಾಡಬಾರ್ದು, ಈ ಒಂದು ರಾಮನವಮಿಯ ಶುಭ ಮುಹೂರ್ತ ಯಾವುದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮಗೆ ಬಂದಂಥ ವಾಟ್ಸಪ್ ಪ್ರಶ್ನೆಗಳಿಗೆ ಕೂಡ ಉತ್ತರಿಸಿದ್ದೀರಾ. ನಮ್ಮ ಕಾಲರ್ಸ್ ಪ್ರಶ್ನೆಗೆ ಕೂಡ ಉತ್ತರವನ್ನು ನೀಡಿದ್ದೀರಾ ಗುರೂಜಿ. ಧನ್ಯವಾದಗಳು. ನಿಮಗೂ ಸಹ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಜೊತೆಗೆ ನಾನು ಹೇಳ್ತಾ ಇದ್ದೀನಿ, ನೀವು ಡೈಲಿ ಅಂದ್ರೆ ಪ್ರತಿ ವಾರದಲ್ಲಿ ಒಂದು ದಿವಸ ಶನಿವಾರ ಗುರೂಜಿಗಳೊಟ್ಟಿಗೆ ಮಾತನಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ನೀವು ಕಾಲ್ ಮಾಡಿ ಮಾತನಾಡ್ಬೋದು ಅಂತ ಹೇಳಿ ತಿಳಿಸ್ತಾ, ಮಿಕ್ಕಂತೆ ಗುರೂಜಿಗಳು ನಮಗೆ ಎಲ್ಲಿ ಸಿಗ್ತಾರೆ, ನಾವು ಅವರನ್ನ ಎಲ್ಲಿ ಮೀಟ್ ಆಗಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಗುರೂಜಿಗಳು ಎಲ್ಲಿಗೆ ಬರಬೇಕು, ಜೊತೆಗೆ ನಿಮ್ಮ ಪ್ರಶ್ನೆ ಏನು, ಅದಕ್ಕೆ ಪರಿಹಾರ ಕ್ರಮಗಳೇನು, ಉತ್ತರ ಏನು, ಇದೆಲ್ಲದನ್ನ ಕೂಡ ಗುರೂಜಿಗಳೇ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 9739581555. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಗುರೂಜಿಗಳ ಬಳಿ ಮಾತನಾಡಬಹುದು. ಹಾಗೆ ಪ್ರಶ್ನೆಗಳನ್ನ ಕಳಿಸೋದಕ್ಕೆ ವಾಟ್ಸಪ್ ನಂಬರ್ ಕೂಡ ಸಪರೇಟ್ ಇದೆ. ಆ ಒಂದು ವಾಟ್ಸಪ್ ನಂಬರ್ಗೆ ನೀವು ಪ್ರಶ್ನೆಗಳನ್ನ ಕಳಿಸಿದ್ರೆ ಖಂಡಿತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.